ಎಲ್ರಿಗೂ ನಮಸ್ಕಾರ. ಇವತ್ತಿನ ಸೆಷನ್ ವಿಷಯ ಬಂದ್ಬಿಟ್ಟು ಸಾರ್ವಜನಿಕ ಗ್ರಹಿಕೆ ಅಂದರೆ ಪಬ್ಲಿಕ್ ಪರ್ಸೆಪ್ಷನ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ ಎಂಗೇಜ್ಮೆಂಟ್. ಅಂದರೆ ನಮ್ಮ ವಾರ್ಡ್ ಆಗಿರ್ಬೋದು, ನಮ್ಮ ಪ್ರದೇಶದಲ್ಲಿ ಪಬ್ಲಿಕ್ ಪರ್ಸೆಪ್ಷನ್ ಅಂದರೆ ಸಾರ್ವಜನಿಕರ ಗ್ರಹಿಕೆ, ಯಾವುದೇ ಒಂದು ವಿಚಾರದ ಮೇಲೆ ಜನರ ಭಾವನೆಗಳು ಯಾವ ರೀತಿ ಇದ್ದಾವೆ ಮತ್ತು ನಾವು ಅವ್ರ ಜೊತೆ ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನು ಕುರಿತು ನಮಗೆ ಇವತ್ತು ಶ್ರೀಮತಿ ಬೃಂದಾ ಶಾಸ್ತ್ರಿ ನಮ್ಮೊಂದಿಗೆ ಅವರು ಅದನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೋರೋಣ. ಎಲ್ಲರಿಗೂ ನಮಸ್ಕಾರ. ಸೊ ಇವತ್ತು ತುಂಬ ಪ್ಯಾಕ್ಡ್ ಆಗೇ ಇದೆ ಸೆಷನು. 2 ಪಾರ್ಟ್ಸಲ್ಲಿ ನಾನು ಪ್ಲ್ಯಾನ್ ಮಾಡಿದ್ದೀನಿ. ಸೊ ಫಸ್ಟ್ ಪಾರ್ಟಲ್ಲಿ ಅವ್ರು ಹೇಳ್ದಾಗೇ ನಾವು ವಾರ್ಡ್ ಲೆವೆಲ್ ಮತ್ತು ನೇಬರ್ಹುಡ್ ಲೆವೆಲ್ನಲ್ಲಿ ಪ್ಲ್ಯಾನಿಂಗ್ ಪ್ರಾಸೆಸ್ ಹೇಗೆ ಮಾಡೋಕ್ಕೆ ನಾವು ಏನು ಪ್ರಾಸೆಸ್ ಇದೆ ಅದನ್ನು ನಾವು ಸ್ವಲ್ಪ ಡಿಸ್ಕಸ್ ಮಾಡ್ತೀವಿ. ಆ್ಯಂಡ್ ಅದಾದಮೇಲೆ ಅದು ಸಮರಿ ಆದಮೇಲೆ ಸೆಕೆಂಡ್ ಪಾರ್ಟಲ್ಲಿ ಪಬ್ಲಿಕ್ ಪಾರ್ಟಿಸಿಪೇಷನ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ ಎಂಗೇಜ್ಮೆಂಟ್, ಅದು ಜನರನ್ನ ಹೇಗೆ ನಾವು ಸೇರಿಸ್ಕೊಂಡು ಪಾರ್ಟಿಸಿಪೇಷನ್ ಮಾಡಿ ಪ್ಲ್ಯಾನಿಂಗ್ ಮಾಡೋದು ಪ್ರಾಸೆಸ್ಸು ಹೇಗೆ ಆಗುತ್ತೆ ಅಂತ ನಾವು ಅದು ಎಕ್ಸಾಂಪಲ್ಸ್ ತೊಗೊಂಡು ಮಾಡ್ತೀವಿ. ಮತ್ತು ಒಂದು ಕೇಸ್ ಎಕ್ಸಾಂಪಲ್ ಕೊಡ್ತೀವಿ ನಿಮಗೆ. ನೀವು ಗ್ರೂಪ್ಸ್ ಮಾಡಿಕೊಂಡು ಸ್ವಲ್ಪ ನಾವು ಸ್ವಲ್ಪ ಗೈಡ್ ಮಾಡ್ತೀವಿ ಏನೇನು ಮಾಡಬೇಕು, ಇದರಲ್ಲಿ ಹೇಗೆ ಆ ಪ್ರಾಸೆಸ್ ನಡೆಸಬೇಕು ಅಂತ ನಾವು ನಿಮಗೆ ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಅದಾದಮೇಲೆ ಎಲ್ಲರೂ ಸೇರಿ ಅದನ್ನು ಡಿಸ್ಕಸ್ ಮಾಡೋಣ. ಸೊ ಲಾಸ್ಟಲ್ಲಿ ಓಕೆ. ಸೊ 2 ಪಾರ್ಟ್ಸು ಸ್ವಲ್ಪ ಬ್ರೇಕ್ ನಾವು ಆದಷ್ಟು ಬೇಗ ಮಾಡ್ಕೊಳ್ಳೋಣ. ಸೊ ದಟ್ ಸೆಕೆಂಡ್ ಪಾರ್ಟ್ ಸ್ವಲ್ಪ ಲಾಂಗ್ ಆಗಿರುತ್ತೆ. 1.5 ಗಂಟೆ ನಮಗೆ ಇರಬೇಕು ಎಕ್ಸಸೈಸ್ ಮಾಡೋಕ್ಕೆ. ಸೊ ಫುಲ್ಲಾಗೆ ನಾವು ಸಾಲ್ವ್ ಮಾಡೋಕ್ಕೆ ಹೋಗೋದಿಲ್ಲ, ಬಟ್ ವಿ ವಿಲ್ ಟ್ರೈ ಎಷ್ಟಾಗುತ್ತೋ ಅಷ್ಟು ಆ ಪ್ರಾಸೆಸ್ನ ಫಾಲೋ ಮಾಡೋಣ. ಅದಕ್ಕೆ ನಾವು ಗೈಡೆನ್ಸ್ ಕೊಡ್ತೀವಿ ಹೇಗೆ ಅಂತ ಇದು. ಓಕೆ. ಸೊ ಪಾರ್ಟ್ ಎ ಅದು ಪ್ಲ್ಯಾನಿಂಗ್ ಪ್ರಾಸೆಸ್ಸು ಹೇಗೆ, ಏನು, ವಾಟ್ ಈಸ್ ದಿಸ್ ಪ್ಲ್ಯಾನಿಂಗ್ ಪ್ರಾಸೆಸ್, ಹೇಗೆ ನಾವು ನಮ್ಮ ಬೆಂಗಳೂರಲ್ಲಿ ಪ್ಲ್ಯಾನಿಂಗ್ ಮಾಡ್ತೀವಿ ಸಿಟಿ ಸ್ಕೇಲಲ್ಲಿ. ಓಕೆ. ಫುಲ್ ಬೆಂಗಳೂರಲ್ಲಿ ಪ್ಲ್ಯಾನಿಂಗ್ ಪ್ರಾಸೆಸ್ ಮಾಡಬೇಕು ಅಂದರೆ ನಮಗೆ ಮುಖ್ಯವಾಗಿ ಮಾಸ್ಟರ್ ಪ್ಲ್ಯಾನ್ ಅಂತ ನೀವು ಕೇಳಿದಿರ್ಬೋದು ಅಲ್ವಾ? ಮಾಸ್ಟರ್ ಪ್ಲ್ಯಾನ್ ಅಂತ ಎಷ್ಟು ಜನ ಕೇಳಿರ್ತಾರೆ ಅದು ಮಾಸ್ಟರ್ ಪ್ಲ್ಯಾನ್? ಓಕೆ, ಮೋಸ್ಟ್ ಆಫ್ ಯು. ಸೊ ಮಾಸ್ಟರ್ ಪ್ಲ್ಯಾನ್ ಅಂದರೆ ಏನು? ಅದು ಕಾನೂನಿ ಪ್ರಕಾರ ಅದು ಲೀಗಲ್ ಡಾಕ್ಯುಮೆಂಟು. ಅದರಲ್ಲಿ ಮುಖ್ಯವಾಗಿ ಏನು ಮಾಡ್ತಾರೆ ಅಂದರೆ ಎಲ್ಲ ಜಾಗದಲ್ಲಿ ಸಿಟಿನಲ್ಲಿ ಸ್ಟಡಿ ಮಾಡಿಬಿಟ್ಟು ಯಾವ ಕಡೆ ಏನು ಗ್ರೋತ್ ಡೆವಲಪ್ಮೆಂಟ್ ಆಗಬೇಕು ಅಂತ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಿ, ಯಾವ ಜಾಗದಲ್ಲಿ ಎಂಥೋ ಡೆವಲಪ್ಮೆಂಟ್ ಬರಬೇಕು, ಇವಾಗ ಉದ್ಯೋಗ ಅಂದರೆ ಯಾವ ಕಡೆ ಅದನ್ನು ಪ್ಲ್ಯಾನ್ ಮಾಡಬೇಕು, ಯಾವ ಕಡೆ ಇರಬೇಕು, ಓಪನ್ ಸ್ಪೇಸಸ್ ಪ್ಲ್ಯಾನ್ ಮಾಡಬೇಕು ಅಂದರೆ ಪಾರ್ಕು ಅಂಥದ್ದೆಲ್ಲ ಎಲ್ಲಿ ಪ್ಲ್ಯಾನ್ ಮಾಡಬೇಕು ಅಂತ ನೋಡಬೇಕು. ಅದರಲ್ಲಿ ಮಾಸ್ಟರ್ ಪ್ಲ್ಯಾನ್ನಲ್ಲಿ ಬರುತ್ತೆ. ಅದನ್ನು ಲ್ಯಾಂಡ್ ಯೂಸ್ ಅಂತ ಹೇಳ್ತಾರೆ ಅದಕ್ಕೆ. ಸೊ ಎಲ್ಲಿ ಬೇರೆ ಬೇರೆ ಯೂಸ್ ಬರುತ್ತೆ ಅಂತ ಅದನ್ನು ಪ್ಲ್ಯಾನ್ ಮಾಡಿ ಮ್ಯಾಪಲ್ಲಿ ಹಾಕ್ತಾರೆ. ಇಂಥ ಕಲರ್ ಮ್ಯಾಪ್ ಇರುತ್ತೆ. ಸೊ ಇಕನಾಮಿಕ್ ಡೆವಲಪ್ಮೆಂಟು, ನಮ್ಮದು ಇಕಾನಮಿ, ಸೋಷಿಯೋ ಕಲ್ಚರಲ್ಲು ಅಂಥದ್ದೆಲ್ಲ ನೋಡಿಕೊಂಡು ಒಂದು ವಿಷನ್ ಇಟ್ಕೊಂಡು ಉದ್ದೇಶಗಳು ಇರುತ್ತೆ ನಮಗೆ. ಈ ಬೆಂಗಳೂರು ಹೇಗಿರಬೇಕು 20 ಇಯರ್ಸ್ ಆದಮೇಲೆ ಹೇಗಿರಬೇಕು ಅಂತ ಅದನ್ನು ಇಟ್ಕೊಂಡು ಎಷ್ಟು ಜನಗಳು ಸಿಟಿ ಒಳಗೆ ಬರ್ತಾರೆ, ಯಾರಿಗೆ ಹೌಸಿಂಗ್ ಬೇಕು, ಯಾರಿಗೆ ಎಂಪ್ಲಾಯ್ಮೆಂಟ್ ಬೇಕು, ಅದೆಲ್ಲ ನೋಡಿಕೊಂಡು ಅದನ್ನು ಪ್ಲ್ಯಾನ್ ಮಾಡ್ತಾರೆ. ಅದು ತುಂಬ ಕಾಂಪ್ಲಿಕೇಟೆಡ್ ಪ್ರಾಸೆಸ್. ಅಟ್ಲೀಸ್ಟ್ 3-4 ಇಯರ್ಸ್ ಆಗುತ್ತೆ ಅದನ್ನು ಮಾಡೋಕ್ಕೆ. ಸೊ ಆ ಸ್ಕೇಲಲ್ಲಿ ನಾವು ನೋಡಿದ್ರೆ ಅದಕ್ಕಿಂತ ದೊಡ್ಡ ಸ್ಕೇಲಲ್ಲಿ ಅದು ರೀಜ್ನಲ್ ಸ್ಕೇಲ್ ಅಂತ ಹೇಳ್ತಾರೆ. ಈ ಮ್ಯಾಪ್ ಇದೆಯಲ್ಲ ಇಲ್ಲಿ, ಯಾಕೋ ಇದು ಶ್ರಿಂಕ್ ಆಗಿದೆ, ಬಟ್ ದಿಸ್ ಸ್ಕೇಲ್ ಅದು ಬ್ಯಾಂಗ್ಳೂರ್ ರೀಜನ್ ಅಂತ ಅದು ಹೇಳ್ತಾರೆ. ಬೆಂಗಳೂರು ಮಧ್ಯದಲ್ಲಿ, ಆಮೇಲೆ ಹೊಸಕೋಟೆ, ಮಾಗಡಿ, ಕನಕಪುರ, ಅದು ಫುಲ್ಲು ಒಂದು 5-6 ಟೌನ್ಸ್ ಇದೆ. ಅದನ್ನು ನಾವು ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ರೀಜನ್ ಅಂತ ಕರೆದು ಅದಕ್ಕೆ ಒಂದು ಪ್ಲ್ಯಾನು ಮಾಡಿದ್ದೀವಿ. ಸೊ ಆ ಪ್ಲ್ಯಾನು ಹೇಗೆ ಎಲ್ಲ ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಎಲ್ಲಿ ಅಗ್ರಿಕಲ್ಚರ್ ಲ್ಯಾಂಡ್ ಬರುತ್ತೆ, ಎಲ್ಲಿ ಏನೇನು ಉದ್ಯೋಗ ಬರುತ್ತೆ, ಏನೇನು ಕಮರ್ಷಿಯಲ್ ಡೆವಲಪ್ಮೆಂಟ್ ಬರುತ್ತೆ, ಅದೆಲ್ಲ ನೋಡಿಕೊಂಡು ಸಿಟಿ ಒಳಗಲ್ಲ ಬಟ್ ರೀಜನ್ನಲ್ಲಿ, ಆ ರೀಜನ್ನಲ್ಲಿ ಬೆಂಗಳೂರನ್ನ ನಾವು
ಕಾಂಟೆಕ್ಸ್ಟ್, ಆ ಕಾಂಟೆಕ್ಸ್ಟಲ್ಲಿ ಬೆಂಗಳೂರ್ದು ಪ್ಲ್ಯಾನ್ ಹೇಗಿರಬೇಕು, ಹೇಗೆ ಕನೆಕ್ಷನ್ಸ್ ಆಗಬೇಕು ಈ ಎಲ್ಲ ಸಿಟೀಸ್ಗೆ ಅಂತ ಪ್ಲ್ಯಾನ್ ಮಾಡೋದು. ಸೊ ರೀಜ್ನಲ್ ಪ್ಲ್ಯಾನ್ ಅಂದರೆ ಆ ಸ್ಕೇಲಲ್ಲಿ ಮಾಡ್ತೀವಿ. ನೆಕ್ಸ್ಟ್ ಬ್ಯಾಂಗ್ಳೂರ್ ಪ್ಲ್ಯಾನ್, ಅದು ಕಲರ್ ಮ್ಯಾಪ್ ಇದೆಯಲ್ಲ, ಅದು ಬೇರೆ ಬೇರೆ ಲ್ಯಾಂಡ್ ಯೂಸಸ್ ಎಲ್ಲಿ ಬರುತ್ತೆ ಏನು ಅಂತ ಅದ್ರದ್ದು ನಮ್ಮದು ಡಾಕ್ಯುಮೆಂಟ್ಸ್ ಇರುತ್ತೆ, ಆನ್ಲೈನ್ ಸಿಕ್ಕತ್ತೆ, ಅದು ನೀವು ನೋಡ್ಕೋಬೋದು. ಯಾವ ಏರಿಯಾನಲ್ಲಿ ರೆಸಿಡೆನ್ಷಿಯಲ್ ಬರುತ್ತೆ, ಯಾವುದು ಕಮರ್ಷಿಯಲ್ ಬರುತ್ತೆ ಅಂಥದ್ದೆಲ್ಲ ನೋಡ್ಬೋದು. ಆಮೇಲೆ ನೆಕ್ಸ್ಟ್ ಸ್ಕೇಲ್ ಅಂದರೆ ಬ್ಯಾಂಗ್ಳೂರು ಇಟ್ಸ್ ಅ ವೆರಿ ಬಿಗ್ ಪ್ಲೇಸ್ ಅಲ್ಲ, ಅದಕ್ಕೆ ಅದನ್ನು ಸ್ಮಾಲ್ ಪಾರ್ಟ್ಸಲ್ಲಿ ಇದು ಮಾಡಿ ಡೀಟೇಲಾಗೆ ಅದನ್ನು ಇನ್ಫಾರ್ಮೇಷನ್ ಸಿಕ್ಕತ್ತೆ ಮಾಸ್ಟರ್ ಪ್ಲ್ಯಾನ್ನಲ್ಲಿ. ಓಕೆ, ಸೊ ಡೀಟೇಲಾಗಿ ಇವಾಗ ಜಯನಗರ ಆದರೆ, ವೈಟ್ ಫೀಲ್ಡ್ ಆದರೆ ಡೀಟೇಲ್ಡು ಎಲ್ಲಿ ಏನು ಬರುತ್ತೆ ಅಂತ ಅದೆಲ್ಲ ಇನ್ಫಾರ್ಮೇಷನ್ ಇರುತ್ತೆ ಈ ಮಾಸ್ಟರ್ ಪ್ಲ್ಯಾನಲ್ಲಿ. ಇವಾಗ ನಾವು ಪ್ಲ್ಯಾನಿಂಗ್ ಮಾಡಬೇಕು ಅಂದರೆ ಸ್ಮಾಲ್ ಸ್ಕೇಲಲ್ಲಿ ಅಕ್ರಾಸ್ ದ ಸ್ಕೇಲ್ಸ್ ನೋಡಿದ್ರೆ ಒಂದು ಲೋಕಲ್ ಏರಿಯಾ ಪ್ಲ್ಯಾನ್ ಅಂತ ಇದು ಹೇಳಿದ್ದಾರೆ ಮಾಡಬೇಕು ಅಂತ. ಮಾಸ್ಟರ್ ಪ್ಲ್ಯಾನ್ ಆ್ಯಕ್ಚುಲಿ ಆ ಸ್ಕೇಲಲ್ಲಿ ಪ್ಲ್ಯಾನಿಂಗ್ ಮಾಡಬೇಕು ಅಂತ ಅದು ಫ್ರೇಮ್ವರ್ಕ್ ಕೊಡಬೇಕು ಮಾಸ್ಟರ್ ಪ್ಲ್ಯಾನ್. ಬಟ್ ಆ್ಯಕ್ಚುಲಿ ಏನಾಗುತ್ತೆ ಅಂದರೆ ಮೋಸ್ಟ್ ಮಾಸ್ಟರ್ ಪ್ಲ್ಯಾನ್ಸ್ ಅದನ್ನು ಪ್ರೊವಿಷನ್ ಮಾಡೋದಿಲ್ಲ. ಇವಾಗ ಡೆಲ್ಲಿನಲ್ಲಿ ಮಾಡಿದ್ದಾರೆ, ಅವರು ಫುಲ್ ಸಿಟಿನ ಝೋನ್ಸಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿಬಿಟ್ಟು ಒಂದು ಜಾಗದಲ್ಲಿ ಇವಾಗ ಡೀಟೇಲಾಗೆ ಪ್ಲ್ಯಾನ್ ಮಾಡಬೇಕು ಅಂದರೆ ಹೇಗೆ ಮಾಡೋದು, ಏನಾದ್ರು ಅಲ್ಲಿ ಚೇಂಜಸ್ ಬಂದರೆ ಯೂಸಲ್ಲಿ ಅಥವಾ ಏನಾದ್ರು ಅದನ್ನು ಮಾಸ್ಟರ್ ಪ್ಲ್ಯಾನ್ನಲ್ಲಿ ಅಪ್ಡೇಟ್ ಮಾಡ್ತಾರೆ. ಸೊ ಹೀಗೆ ದೊಡ್ಡ ಸ್ಕೇಲಿಂದ ಚಿಕ್ಕ ಸ್ಕೇಲ್ ಹೇಗೆ ಅದನ್ನು ಮಾತಾಡಿಸ್ಬೇಕಲ್ವ ಈ 2 ಸ್ಕೇಲ್ಸು. ಯಾಕೆಂದರೆ ಇಲ್ಲಿ ಏನೋ ಆಗ್ತಾ ಇರುತ್ತೆ, ಮೇಲಿಂದ ಅವರು ಏನೋ ಹೇಳ್ತಾರೆ ಹೀಗೆ ಆಗಬೇಕು ಅಂತ, ಬಟ್ ಗ್ರೌಂಡಲ್ಲಿ ಏನಾಗ್ತಾಯಿದೆ ಅಂತ ಯಾರೂ ನೋಡೋಕ್ಕೆ ಹೋಗೋದಿಲ್ಲ. ಸೊ ಈ ಲೋಕಲ್ ಪ್ಲ್ಯಾನು ತುಂಬ ಇಂಪಾರ್ಟೆಂಟ್ ನಮಗೆ, ಹೇಗೆ ಅದನ್ನು ಮಾಡಬೇಕು ಅಂತ. ಇವಾಗ ಇವಾಗ ಒಂದು ಪಾರ್ಕು ಅಥವಾ ಯಾವುದಾದ್ರು ಜಂಕ್ಷನ್ನು ಡಿಸೈನ್ ಮಾಡೋಕ್ಕೆ ಹೋದರೆ ಅದು ಒಂದು ನೇಬರ್ಹುಡಲ್ಲಿ ಬರುತ್ತೆ, ಒಂದು ಏರಿಯಾನಲ್ಲಿ ಬರುತ್ತೆ. ಅದಕ್ಕೆ ಎಷ್ಟೋ ಇನ್ಫಾರ್ಮೇಷನ್ ಬೇಕು ಆ ಡಿಸೈನ್ ಮಾಡೋಕ್ಕೆ. ಅದನ್ನು ಆ ಟೈಮಲ್ಲಿ ಮಾಡೋಕ್ಕೆ ಹೋದಾಗ ಆವಾಗ ಗೊತ್ತಾಗುತ್ತೆ ಏನೋ ಇದು ಸರಿ ಇಲ್ಲ, ಅದು ಸರಿ ಇಲ್ಲ ಅಂತ. ಮತ್ತು ಮಾಸ್ಟರ್ ಪ್ಲ್ಯಾನ್ನಲ್ಲಿ ಚೇಂಜ್ ಮಾಡಬೇಕಾಗತ್ತೆ ಅದು. ಸೊ ಈ ಪ್ರಾಸೆಸ್ಸು ಹೇಗೆ ಮಾಡೋದು ಸ್ಮಾಲ್ ಸ್ಕೇಲಲ್ಲಿ, ಚಿಕ್ಕದು ಒಂದು ಜಾಗದಲ್ಲಿ ಹೇಗೆ ಪ್ಲ್ಯಾನಿಂಗ್ ಮಾಡೋದು ಅಂತ ನಾವು ನೋಡೋಣ. ನಿಮಗೆ ವಾರ್ಡ್ ಬಗ್ಗೆ ಗೊತ್ತಿರುತ್ತೆ ಅಲ್ವಾ? ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ಸೊ ಇದು ಬೆಂಗಳೂರದು ವಾರ್ಡ್ ಮ್ಯಾಪು. ನೀವು ನೋಡಿರ್ತೀರಾ, ನಿಮ್ಮದು ವಾರ್ಡ್ ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ ಅಲ್ವಾ? ಎಲ್ಲರಿಗೂ ಗೊತ್ತಿದೆ ಅಲ್ವಾ ಯಾವ ವಾರ್ಡ್ ನಿಮ್ಮದು ಅಂತ. ಸೊ ವಾರ್ಡ್ ಲೆವೆಲ್ ಅಂದರೆ ಇವಾಗ ನಮ್ಮದು ನ್ಯಾಷನಲ್ ಲೆವೆಲಲ್ಲಿ ಕಾನೂನು ಇದೆ, 74th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಂತ. ಅದನ್ನು ಅವರು ಅಮೆಂಡ್ಮೆಂಟ್ ಮಾಡಿಬಿಟ್ಟು ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ 1993ನಲ್ಲಿ ಮಾಡಿದರು. ಅದರ ಪ್ರಕಾರ ಏನಂದರೆ ಸ್ಮಾಲ್ ಸ್ಕೇಲಲ್ಲಿ ವಾರ್ಡ್ ಕಮಿಟಿ ಅಂತ ಬರಬೇಕು. ಬೇರೆ ಎಲ್ಲ ತುಂಬ ಕ್ಲಾಸ್ ಇದೆ, ಅದರಲ್ಲಿ ಅದನ್ನೆಲ್ಲ ನಾನು ಕವರ್ ಮಾಡಲ್ಲ, ಜಸ್ಟ್ ವಾರ್ಡ್ ಬಗ್ಗೆ ನಾವು ನೋಡೋಣ ಏನು ಹೇಳ್ತಾರೆ ಅಂತ. ಸೊ ಎಲ್ಲ ಪ್ಲ್ಯಾನ್ ಮಾಡೋದು ಫಂಕ್ಷನ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ನಮ್ಮದು BBMP ಲೋಕಲ್ ಬಾಡಿ, BBMP ಥರ ಏಜೆನ್ಸಿಗೆ ಪವರ್ಸ್ ಕೊಡ್ತಾರೆ. ಇಷ್ಟು ದಿವಸ ಯಾರು ಪ್ಲ್ಯಾನ್ ಮಾಡ್ತಾಯಿದ್ರು ನಿಮಗೆ ಗೊತ್ತಿದೆಯಾ? ನಮ್ಮದು ಬೆಂಗಳೂರದು ಪ್ಲ್ಯಾನ್ ಯಾರು ಮಾಡಿದ್ದು? BDA, ಕರೆಕ್ಟ್. ಸೊ BDA ಒಂದು ಅಥಾರಿಟಿ, ಬ್ಯಾಂಗ್ಳೂರ್ ಡೆವಲಪ್ಮೆಂಟ್ ಅಥಾರಿಟಿ, ಅವರು ಪ್ಲ್ಯಾನ್ ಮಾಡಿದ್ದು, ಕರೆಕ್ಟ್. ಬಟ್ ಇವಾಗ ಈ ಕಾನೂನು ಪ್ರಕಾರ ಆ್ಯಕ್ಚುಲಿ ಲೋಕಲ್ ಬಾಡಿ, ಅದು BBMPಗೆ ಪವರ್ಸ್ ಕೊಟ್ಟಿದ್ದಾರೆ. ಪ್ಲ್ಯಾನಿಂಗೂ ಮಾಡ್ಬೋದು, ಬಟ್ ಕೋಆರ್ಡಿನೇಟ್ ಮಾಡಬೇಕು. ಅದು ಮೆಟ್ರೋಪಾಲಿಟನ್ ರೀಜನ್ ಕಮಿಟಿನಲ್ಲಿ ಕೋಆರ್ಡಿನೇಟ್ ಮಾಡಿ ಪ್ಲ್ಯಾನ್ಸ್ ಮಾಡ್ಬೋದು ಅಂತ ಪವರ್ಸ್ ಕೊಟ್ಟಿದ್ದಾರೆ. ಅದರಲ್ಲಿ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂದರೆ ಫಾರ್ಮೇಷನ್ ಆಫ್ ವಾರ್ಡ್ಸ್ ಕಮಿಟಿ. ಆ ವಾರ್ಡ್ಸ್ ಕಮಿಟಿ ಅದು ಚಿಕ್ಕದು, 1 ವಾರ್ಡಲ್ಲಿ 1 ಕಮಿಟಿ ಅಥವಾ 2-3 ವಾರ್ಡ್ಸ್ ಸೇರಿ 1 ಕಮಿಟಿ ಫಾರ್ಮ್ ಮಾಡಬೇಕು. ಆಮೇಲೆ ಆ ಕಮಿಟಿನ ಇದು ಇದೆ ಪ್ಲ್ಯಾನಿಂಗ್ ಪವರ್ಸು ಮತ್ತು ಬೇರೆ ಸ್ಕೀಮ್ಸ್ ಎಲ್ಲ ಡೆವಲಪ್ ಮಾಡೋದು ಅಂಥ ಪವರ್ಸ್ ಎಲ್ಲ ಕೊಟ್ಟಿದ್ದಾರೆ. ಓಕೆ, ಎಷ್ಟು ಜನ ನೀವು ವಾರ್ಡ್ ಕಮಿಟಿ ಅಟೆಂಡ್ ಮಾಡಿದ್ದೀರಾ? ಓಕೆ, ಸೊ ನಿಮಗೆ ಗೊತ್ತಿದೆ ವಾರ್ಡ್ ಕಮಿಟಿ ಏನು, ಯಾರು ಬರ್ತಾರೆ ಆ ಮೀಟಿಂಗ್ಗೆ, ಯಾರು ಮೆಂಬರ್ಸು, ಏನೇನು ಫಂಕ್ಷನ್ಸ್ ಮಾಡ್ತಾರೆ.
ಟಿಪಿಕಲಿ ಅವರು ಸ್ಕೀಮ್ಸು, ಪ್ಲ್ಯಾನ್ಸು, ಪ್ರಾಜೆಕ್ಟ್ಸು ಮಾಡಬೇಕು. ಯಾರು ಹೇಳೋಕ್ಕಾಗತ್ತಾ ಏನೇನು ಡಿಸ್ಕಷನ್ ಆಗುತ್ತೆ ನಿಮ್ಮ ವಾರ್ಡ್ ಕಮಿಟಿನಲ್ಲಿ? ರೋಡ್ಸ್ ಆಗುತ್ತೆ ಮೇಡಮ್, ಡ್ರೈನೇಜ್ ಆಗುತ್ತೆ, ರೋಡ್ಸ್ ಆಗುತ್ತೆ, ಓಕೆ ಆಗುತ್ತೆ, ಹಾಂ ಸ್ಟ್ರೀಟ್ ಲೈಟ್ಸ್, ಓಕೆ ಟ್ರಾಫಿಕ್ ಓಕೆ ಹಾಂ ಹೆಲ್ತ್ ಓಕೆ ಓಕೆ. ಸೊ ನೀವು ಬರೀ ಸಮಸ್ಯೆನ ಡಿಸ್ಕಸ್ ಮಾಡ್ತೀರಾ ಅಥವಾ ಏನು ಮಾಡಬೇಕು ಅಂತ ಡಿಸ್ಕಸ್ ಮಾಡ್ತೀರಾ ಅದನ್ನು ಸಾಲ್ವ್ ಮಾಡೋಕ್ಕೆ? ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಅದ್ರ ಬಡ್ಜೆಟ್ ಹಾಂ ಮತ್ತೆ ವರ್ಕ್ ಬಗ್ಗೆ ಡಿಸ್ಕಸ್ ಓಕೆ ಓಕೆ. ಸೊ ಟಿಪಿಕಲಿ ಹಾಗೇ ಇರಬೇಕು. ಅದು ಸಮಸ್ಯೆ ಮುಂಚೆ ಎಲ್ಲ ವಾರ್ಡ್ ಕಮಿಟಿ ಬರೋಕ್ಕೆ ಮುಂಚೆ ನೀವು ಎಲ್ಲಿ ಹೋಗಿ ಡಿಸ್ಕಸ್ ಮಾಡ್ತಾಯಿದ್ರಿ ಇದೆಲ್ಲ? ಡೈರೆಕ್ಟ್ BBMP ಕರೆಕ್ಟ್. ಕೌನ್ಸಿಲರು, ಕಾರ್ಪೊರೇಟರ್ ಲೆವೆಲ್ಗೆ ಹೋಗ್ಬೋದು ಕರೆಕ್ಟ್, ಅದನ್ನು ಮಾಡ್ತಾಯಿದ್ರಿ. ಬಟ್ ಅದು ಅಷ್ಟೊಂದು ಇಫೆಕ್ಟಿವ್ ಆಗಿತ್ತಾ ಇಲ್ವಾ? ಇರಲಿಲ್ಲ. ಇವಾಗ ವಾರ್ಡ್ ಕಮಿಟಿ ಆಗಿದ್ಮೇಲೆ ಕಾಮನ್ ಪೀಪಲ್ ಕೂಡ ಅದನ್ನ ಅಟೆಂಡ್ ಮಾಡಿ ಸಾಲ್ವ್ ಮಾಡ್ಕೋಬಹುದು. ಕರೆಕ್ಟ್ ಓಕೆ. ಸೊ ಅದಕ್ಕೇ ಈ ವ್ಯವಸ್ಥೆ ಕೊಟ್ಟಿರೋದು 74th ಅಮೆಂಡ್ಮೆಂಟಲ್ಲಿ ಈ ವ್ಯವಸ್ಥೆ ಮಾಡಿರೋದು. ಸೊ ದಟ್ ಕಾಮನ್ ಪೀಪಲೂ ಈ ಮೀಟಿಂಗ್ನ ಅಟೆಂಡ್ ಮಾಡಿ ಅವ್ರದ್ದೇನು ಸಮಸ್ಯೆ ಇರುತ್ತೋ ಹೇಳಿಕೊಂಡು ಹೇಗಾರು ಅದನ್ನು ಗುಂಪಲ್ಲಿ ಎಲ್ಲರೂ ಡಿಸ್ಕಸ್ ಮಾಡಿ ಆಮೇಲೆ ಅದನ್ನು ಹೇಗೆ ಸಾಲ್ವ್ ಮಾಡೋದು ಅಂತ ನೋಡಿಕೊಂಡು ಬಜೆಟ್ ಎಲ್ಲಿ ಬರುತ್ತೆ ಅಂಥದ್ದೆಲ್ಲ ನೋಡಿಕೊಂಡು ಮುಂದಕ್ಕೆ ಅದನ್ನು BBMPಗೆ ಅದು ಪ್ರೆಸೆಂಟ್ ಮಾಡ್ಬೋದು ಕರೆಕ್ಟ್. ಸೊ ಇದು ಒಂದು ಫೆಸಿಲಿಟಿ ಇದೆ ಇವಾಗ ವಾರ್ಡ್ ಕಮಿಟಿ ಅಂತ ಮಾಡಿರೋದು. ಸೊ ದ್ಯಾಟ್ ಈಸ್ ಒನ್ ವೇ ಹೇಗೆ ನಾವು ನೇಬರ್ಹುಡ್ ಲೆವೆಲಲ್ಲಿ ಚಿಕ್ಕ ಏರಿಯಾದು ಪ್ಲ್ಯಾನಿಂಗು ಮಾಡಬೇಕು ಅಂದರೆ ವಾರ್ಡ್ ಕಮಿಟಿ ಒಂದು ಫೆಸಿಲಿಟಿ ಇದೆ ನಮ್ಮದು. ಓಕೆ, ಏನಾದ್ರು ಅರ್ಥ ಆಗದೆ ಹೋದರೆ ಪ್ಲೀಸ್ ಸ್ಟಾಪ್ ಮಾಡಿ ಹೇಳಿ. ಓಕೆ, ಬಿಕಾಸ್ ಇನ್ನೊಂದು ಏನು ಅಂದರೆ ಇದು ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಆ್ಯಕ್ಟ್ ಇದೆ. ಆ ಆ್ಯಕ್ಟಲ್ಲಿ ಮಾಸ್ಟರ್ ಪ್ಲ್ಯಾನ್ ಹೇಗೆ ಮಾಡಬೇಕು, ಯಾರು ಮಾಡ್ತಾರೆ, ಮಾಸ್ಟರ್ ಪ್ಲ್ಯಾನ್ದು ಫುಲ್ಲು ಡೀಟೇಲ್ಸ್ ಎಲ್ಲ ಕೊಟ್ಟಿರುತ್ತೆ. ಇನ್ ದ ಸೆನ್ಸ್ ಹೇಗೆ ಅದನ್ನು ಮಾಡೋದು ಪ್ರೊಸೆಸ್ ಡೀಟೇಲಾಗಲ್ಲ, ಬಟ್ ಅಟ್ಲೀಸ್ಟ್ ಕಾನೂನು ಪ್ರಕಾರ ಇಷ್ಟು ವರ್ಷದ್ದು ಇಂಥ ಲ್ಯಾಂಡ್ ಯೂಸ್ ಎಲ್ಲ ಮಾಡಬೇಕು, ಈ ಇಂಥ ಏರಿಯಾ ಎಲ್ಲ ಡಿಲಿನಿಯೇಟ್ ಮಾಡಬೇಕು, ಪಬ್ಲಿಕ್ಗೆ ಇನ್ಫಾರ್ಮ್ ಮಾಡಬೇಕು ಅಂಥದ್ದೆಲ್ಲ KTCP ಆ್ಯಕ್ಟ್, ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲ್ಯಾನಿಂಗ್ ಆ್ಯಕ್ಟಲ್ಲಿ ಹಾಕಿರ್ತಾರೆ. ಓಕೆ, ಅದರ ಪ್ರಕಾರ ಆ್ಯಕ್ಚುಲಿ ಈ ಆ್ಯಕ್ಟಲ್ಲೂ ಲೋಕಲ್ ಏರಿಯಾ ಪ್ಲ್ಯಾನ್ ಮಾಡೋಕ್ಕೆ ಒಂದು ಫ್ರೇಮ್ವರ್ಕ್ ಇರಬೇಕು. ಬಟ್ ನಾನು ಹೇಳ್ದಾಗೆ ಮುಂಚೆ ನಮ್ಮದು ಬೆಂಗಳೂರಲ್ಲಿ ಅದು ಇನ್ನೂ ಮಾಡಿಲ್ಲ. ಓಕೆ, ಸೊ ಕಮಿಂಗ್ ಬ್ಯಾಕ್ ಟು ದ ವಾರ್ಡ್ಸ್. ಓಕೆ, ವಾರ್ಡ್ಸಲ್ಲಿ ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಆ್ಯಕ್ಟ್ ಇದೆ, 2011ನಲ್ಲಿ ಅದನ್ನು ಅಮೆಂಡ್ಮೆಂಟ್ ಮಾಡಿ ಈ 74th ಅಮೆಂಡ್ಮೆಂಟ್ದು ರಿಕ್ವೈರ್ಮೆಂಟ್ ಇತ್ತಲ್ಲ ವಾರ್ಡ್ಸ್ ಕಮಿಟಿ ಫಾರ್ಮ್ ಮಾಡೋಕ್ಕೆ, ಇದರಲ್ಲಿ ಲೀಗಲ್ ಆಗಿ ಕಾನೂನಿ ಪ್ರಕಾರ ಹೇಗೆ ವಾರ್ಡ್ ಕಮಿಟಿ ಮಾಡಬೇಕು, ವಾರ್ಡ್ ಕಮಿಟಿನಲ್ಲಿ ಯಾರ್ಯಾರು ಬರಬೇಕು, ಏನೇನು ಫಂಕ್ಷನ್ಸ್ ಇರಬೇಕು, ಅದೆಲ್ಲ ಈ ಆ್ಯಕ್ಟಲ್ಲಿ ನಮಗೆ ಸಿಕ್ಕತ್ತೆ ಡೀಟೇಲ್ಸು. ಓಕೆ, ಅದು ಬಿಟ್ಟು ಏರಿಯಾ ಸಭಾಸ್ ಅಂತ ಯಾರಿಗಾರು ಗೊತ್ತಿದೆಯಾ? ಏರಿಯಾ ಸಭಾ ಅಂದರೆ ಏನು? ಏರಿಯಾ ಸಭಾ ಅಂದರೆ ಪಾರ್ಟಲ್ಲಿ ಎಷ್ಟು ಜನ ಇರ್ತಾರೆ ಒಂದು ರೋಡಲ್ಲಿ ಎಕ್ಸಾಂಪಲ್, ಅವ್ರಿಗೆಲ್ಲರಿಗೂ ಸೇರಿಕೊಂಡು ಒಂದು ಏರಿಯಾ ಸಭಾ ಅಂತ. ಹಾಂ, ಬೂತ್ ಮೀಟಿಂಗ್. ನಮ್ಮದು ಪೋಲಿಂಗ್ ಬೂತ್ ಇರುತ್ತಲ್ಲ ಎಲೆಕ್ಷನ್ಗೆ ಹೋಗಿದಾಗ ಅದು ಒಂದು ಬೌಂಡ್ರಿ ಇರುತ್ತೆ. ಆ ಬೌಂಡ್ರಿ ತೊಗೊಂಡು ಅದನ್ನು ಒಂದು ಏರಿಯಾ ಕರೀತಾರೆ. ಆ ಲೆವೆಲಲ್ಲಿ ಅದು ಇನ್ನೂ ಚಿಕ್ಕದಾಯಿತು, ವಾರ್ಡ್ಗಿಂತ ಚಿಕ್ಕದು ಅಲ್ವಾ? ಸೊ ಆ ಟೈಮಲ್ಲಿ ಅಲ್ಲಿ ಪ್ಲ್ಯಾನಿಂಗ್ ಇನ್ನೂ ಈಸಿ ಆಗುತ್ತೆ. ಯಾಕೆಂದರೆ ನಿಮಗೆ ಗುರ್ತಿರೋರು ಇರ್ತಾರೆ ಅದೇ ಏರಿಯಾನಲ್ಲಿ, ನೀವು ಮಾತಾಡ್ಕೋಬೋದು, ಡಿಸ್ಕಸ್ ಮಾಡ್ಕೋಬೋದು, ಮತ್ತು ವಾರ್ಡ್ ಕಮಿಟಿಗೆ ಹೋಗಿ ಪ್ರೆಸೆಂಟ್ ಮಾಡ್ಬೋದು. ಕರೆಕ್ಟ್. ಸೊ ಏರಿಯಾ ಸಭಾ ಅಂದರೆ ಅವರು ಮೀಟ್ ಮಾಡಿಬಿಟ್ಟು ಪ್ರಪೋಸಲ್ಸು ಏನಾದ್ರು ಇದ್ದರೆ ಅದನ್ನು ವಾರ್ಡ್ ಕಮಿಟಿಗೆ ತೊಗೊಂಡು ಅಲ್ಲಿ ಡಿಸ್ಕಷನ್ ಮಾಡ್ತಾರೆ. ಸೊ ಇವಾಗ ಗೊತ್ತಾಯ್ತಾ, ಲೈಕ್ ರೀಜನ್ನಿಂದ ಸಿಟಿಯಿಂದ ಏರಿಯಾ ಬಂದು, ಏರಿಯಾನಲ್ಲಿ ವಾರ್ಡ್ಸ್ ಬಂದು, ವಾರ್ಡ್ಸಿಂದ ಏರಿಯಾ ಸಭಾ, ಪೋಲಿಂಗ್ ಬೂತ್ ಇವಾಗ ಚಿಕ್ಕದು ಆಯಿತು ಅಲ್ವಾ? ಸೊ ಇಟ್ ಈಸ್ ಮಚ್ ಈಸಿಯರ್ ಆ ಸ್ಕೇಲಲ್ಲಿ ಪ್ಲ್ಯಾನಿಂಗ್ ಮಾಡೋಕ್ಕೆ. ಬಟ್ ಹೇಗೆ ಮಾಡೋದು, ಅದನ್ನು ಹೇಗೆ ನಾವು ಯೂಸ್ ಮಾಡೋದು ಮಾಸ್ಟರ್ ಪ್ಲ್ಯಾನ್ ಪ್ರೊಸೆಸ್ಸಲ್ಲಿ ಅಂತ ನೋಡೋಣ ಸ್ವಲ್ಪ.
ಸೊ ನೇಬರ್ಹುಡ್ ಪ್ಲ್ಯಾನ್ ಅಥವಾ ನಾನು ಅದನ್ನು ನೇಬರ್ಹುಡ್ ಲೋಕಲ್ ಏರಿಯಾ ಪ್ಲ್ಯಾನ್ ಇಸ್ ಅ ಟೆಕ್ನಿಕಲ್ ವರ್ಡ್. ಓಕೆ, ಮಾಸ್ಟರ್ ಪ್ಲ್ಯಾನ್ನಲ್ಲಿ ಲೋಕಲ್ ಏರಿಯಾ ಪ್ಲ್ಯಾನ್ ಅಂತ ಅಂತಾರೆ ನಮ್ಮ ಪ್ಲ್ಯಾನಿಂಗ್ ಲ್ಯಾಂಗ್ವೇಜಲ್ಲಿ. ನಾನು ಬ್ಯಾಕ್ಗ್ರೌಂಡು ಪ್ಲ್ಯಾನಿಂಗು, ಡಿಸೈನು, ಆರ್ಕಿಟೆಕ್ಚರ್ ಆ್ಯಂಡ್ ಡಿಸೈನ್ ಆ್ಯಂಡ್ ಪ್ಲ್ಯಾನಿಂಗ್ ನಂದು. ಸೊ ಐ ವಿಲ್ ಬಿ ಯೂಸಿಂಗ್ ಲಾಟ್ ಆಫ್ ಪ್ಲ್ಯಾನಿಂಗ್ ವರ್ಡ್ಸ್, ಬಟ್ ಅದನ್ನು ನಾನು ಎಕ್ಸ್ಪ್ಲೇನು ಮಾಡ್ತೀನಿ. ಸೊ ನೇಬರ್ಹುಡ್ ಅಂದರೆ ಅದೂ ನಮಗೆ ಆ್ಯಕ್ಚುಲಿ ಸ್ವಲ್ಪ ಡೌಟು. ನೇಬರ್ಹುಡ್ ಅಂದರೆ ಹೇಗೆ ನಮ್ಮದು ಏರಿಯಾ ಹೇಗೆ ಏನು ನೇಬರ್ಹುಡ್ ಅಂತ ಕರಿಬೋದು, ಅದು ಇಂಗ್ಲೀಷ್ ವರ್ಡು ಆ್ಯಕ್ಚುಲಿ. ಸೊ ಕನ್ನಡನಲ್ಲಿ ಅಂಥದ್ದು ಲೊಕ್ಯಾಲಿಟಿ ಅಥವಾ ಇಲಾಖೆ ಅಥವಾ ಏನೋ ಹೇಗೆ ಹೇಳ್ತಿರೋ ಗೊತ್ತಿಲ್ಲ ಎಕ್ಸಾಕ್ಟ್ ಕನ್ನಡ ವರ್ಡ್, ಬಟ್ ಇಲ್ಲ ಆ್ಯಕ್ಚುಲಿ ಕನ್ನಡನಲ್ಲಿ. ನಾರ್ತಲ್ಲಿ ಅದನ್ನು ಲೊಕ್ಯಾಲಿಟಿ ಅಂತಾರೆ, ಡೆಲ್ಲಿನಲ್ಲಿ ಎಲ್ಲ ಇಂಗ್ಲೀಷಲ್ಲಿ. ನೆರೆಹೊರೆ, ಓಕೆ, ನೆರೆಹೊರೆ. ಬಟ್ ನಿಮ್ಮ ನೆರೆಹೊರೆ ನೀವು ಹೇಗೆ ಡಿಫೈನ್ ಮಾಡ್ತೀರಾ? ವಾರ್ಡ್ ನೆರೆಹೊರೆ ಅಲ್ಲ, ಕರೆಕ್ಟ್. ವಾರ್ಡ್ ಬೌಂಡ್ರಿ ಅದು ಪೊಲಿಟಿಕಲ್ ಬೌಂಡ್ರಿ, ಕರೆಕ್ಟ್. ಅದು ಇಲೆಕ್ಷನ್ಸ್ಗೆ ಅದಕ್ಕೆಲ್ಲ ಮಾಡಿರ್ತಾರೆ ಆ ಬೌಂಡ್ರಿ, ಕರೆಕ್ಟ್. ಬಟ್ ನೀವು ಆ್ಯಕ್ಚುಲಿ ಯೂಸ್ ಮಾಡುವಾಗ ವಾರ್ಡಿಂದ ಬೌಂಡ್ರಿ, ಆ ಬೌಂಡ್ರಿ ಕಾಣೋದೇ ಇಲ್ಲ ನಮಗೆ ಅಲ್ವಾ, ಗೊತ್ತೇ ಆಗಲ್ಲ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಸ್ಟಾಪ್ ಆಗುತ್ತೆ ಅಂತ. ಸೊ ನಾವು ಎಲ್ಲ ಜಾಗದಲ್ಲಿ ಹೋಗಿ ನಮ್ಮದು ಡೈಲಿ ನೀಡ್ಸು ಎಲ್ಲ ಅಲ್ಲಿ ಇಲ್ಲಿ ಸ್ವಲ್ಪ ದೂರನೂ ಹೋಗ್ತೀವಿ ಬೇಕು ಅಂದರೆ. ಡೈಲಿ ಇವಾಗ ಫ್ರೂಟ್ಸು ವೆಜಿಟೇಬಲ್ಸು ಬೇಕು ಅಂದರೆ ಒಂದು ಕಡೆ ಹೋಗ್ತೀವಿ, ಇನ್ನೊಂದು ಕಡೆ ಬಟ್ಟೆ ಎಲ್ಲ ಬೇಕು ಅಂದರೆ ಅಥವಾ ಮೆಡಿಕಲ್ ಫೆಸಿಲಿಟಿ ಬೇಕು ಅಂದರೆ ಬೇರೆ ಬೇರೆ ಕಡೆ ಹೋಗ್ತೀವಿ. ಸೊ ನಮ್ಮದು ಆ ನೆರೆಹೊರೆ ಸ್ವಲ್ಪ ದೊಡ್ಡದಾಗೇ ಇರುತ್ತೆ ವಾರ್ಡ್ಗಿಂತ. ಸೊ ಆ ಲೆವೆಲಲ್ಲಿ ಪ್ಲ್ಯಾನಿಂಗ್ ಮಾಡೋಕ್ಕೆ ನಾವು ಫಸ್ಟ್ ಬೌಂಡ್ರಿ ಹಾಕಬೇಕು, ಕರೆಕ್ಟ್. ಎಷ್ಟು ದೊಡ್ಡದು ಅಂತ, ಎಷ್ಟು ವಾರ್ಡ್ ಬರುತ್ತೆ ಅದರಲ್ಲಿ ಅಂತ. ಸೊ ಅದು ಒಂದು ಲೋಕಲ್ ಏರಿಯಾ ಪ್ಲ್ಯಾನ್ನಲ್ಲಿ ಮಾಡ್ತಾರೆ. ಆ ಪ್ಲ್ಯಾನಿಂಗ್ ಬೌಂಡ್ರಿ ಫಸ್ಟ್ ಔಟ್ಲೈನ್ ಮಾಡ್ತಾರೆ, ಎಷ್ಟು ದೊಡ್ಡದಾಗಿರಬೇಕು, ಎಲ್ಲಿನ ತನಕ ಅದನ್ನು ನೋಡಬೇಕು. ಸೊ ಅದೇನು ಅಂದರೆ ಬೇರೆ ಬೇರೆ ವಾರ್ಡಲ್ಲಿರೋರು ಸೇರಿಕೊಂಡು ಸಮಸ್ಯೆಗಳನ್ನು ಸಾಲ್ವ್ ಮಾಡಬೇಕು. ಫಸ್ಟ್ ಲಿಸ್ಟ್ ಮಾಡಬೇಕು, ಆಮೇಲೆ ಸಾಲ್ವ್ ಮಾಡಬೇಕು, ಕರೆಕ್ಟ್. ಸೊ ಅದು ನಿಮ್ಮ ವಾರ್ಡ್ ಬೌಂಡ್ರಿ ಬಂದಾಗ ಆ ಸಮಸ್ಯೆ ಸ್ಟಾಪ್ ಆಗಲ್ಲ ಅಲ್ವಾ. ಟ್ರಾಫಿಕ್ ಇದ್ದರೆ ಫುಲ್ಲು ಇಟ್ ವಿಲ್ ಕಟ್ ಅಕ್ರಾಸ್ ಅಲ್ವಾ, 2-3 ವಾರ್ಡ್ಸಲ್ಲಿ. ಅದು ಒಂದು ಕಡೆ ಸಾಲ್ವ್ ಮಾಡಿದ್ರೆ ಇನ್ನೊಂದು ಕಡೆ ಇನ್ನೂ ಇರುತ್ತೆ ಅದೇ ಪ್ರಾಬ್ಲಮ್ಮು. ಅದು ಇಟ್ಸ್ ನಾಟ್ ಈಸಿ. ಅದು ಸಿಸ್ಟಮಿಕ್ ಪ್ರಾಬ್ಲಮ್ಮು, ಒಂದು ಸಿಸ್ಟಮ್ ಥರ ಅಕ್ರಾಸ್ ವೇರಿಯಸ್ ವಾರ್ಡ್ಸ್ ಅದು ಬರುತ್ತೆ ಹಾಗೆ ಅಲ್ವಾ. ಸೊ ಅದನ್ನು ನೋಡಿಕೊಂಡು, ಸೊ ಇವಾಗ ಇದು ಮಾಡಬೇಕು ಅಂದರೆ ಇಂಥ ಲೋಕಲ್ ಏರಿಯಾ ಪ್ಲ್ಯಾನ್ ಯಾರ್ಯಾರು ಸೇರಿಕೊಂಡು ಡಿಸಿಷನ್ಸ್ ತೊಗೋಬೋದು ಇದರಲ್ಲಿ ಅಂತ, ಕರೆಕ್ಟ್. ಮುಖ್ಯವಾಗಿ ನಮಗೆ BDA ಪ್ಲ್ಯಾನಿಂಗ್ ಅಥಾರಿಟಿ ಇದ್ದಾರೆ. ಅವರು ಪ್ಲ್ಯಾನ್ ಮಾಡೋದಿಲ್ಲ. ಲಾಸ್ಟ್ ಸೆವ್ರಲ್ ಪ್ಲ್ಯಾನ್ಸು ಅವರು ಪ್ಲ್ಯಾನಿಂಗ್ ಕನ್ಸಲ್ಟೆಂಟ್ಸ್ನ ಇಟ್ಕೊಂಡು ಪ್ಲ್ಯಾನ್ ಮಾಡಿದ್ದಾರೆ. ಅವರು ಇಂಟರ್ನಲ್ಲಿ ಅಷ್ಟೊಂದು ಕೆಪಾಸಿಟಿ ಇಲ್ಲ ಪ್ಲ್ಯಾನ್ ಮಾಡೋಕ್ಕೆ. ಸೊ ಪ್ಲ್ಯಾನಿಂಗ್ ಕನ್ಸಲ್ಟೆಂಟ್ಸ್ ಪ್ಲಸ್ ಅದರ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್, ಬೇರೆ ಬೇರೆ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಜೊತೆ ಕೋಆರ್ಡಿನೇಟ್ ಮಾಡಿ ಅದನ್ನು ಪ್ಲ್ಯಾನ್ ಮಾಡಬೇಕಲ್ವಾ. ಸೊ ದಟ್ ಈಸ್ ಒನ್. ಸೆಕೆಂಡ್ ಈಸ್ ಪೊಲಿಟಿಕಲ್ ಲೀಡರ್ಸ್ ರೆಪ್ರೆಸೆಂಟೇಟಿವ್ಸ್. ನಿಮ್ಮ ಥರ ಯಾರು ಇಂಟ್ರೆಸ್ಟ್ ತೊಗೊಂಡ್ರೆ ಅವ್ರದ್ದು ಒಪಿನಿಯನ್ನು ಎಲ್ಲ ತೊಗೊಂಡು ಮಾಡಬೇಕು. ಅನದರ್ ಇಸ್ ಸಿಟಿಸನ್ಸ್ ಆ್ಯಂಡ್ ಆ್ಯಕ್ಟಿವಿಸ್ಟ್. ಓಕೆ, ಸಿಟಿಸನ್ಸ್ ಕಾಮನ್ ಸಿಟಿಸನ್ಸ್ ಇರ್ಬೋದು, ಅಥವಾ ಯಾರು ಏನಾದ್ರು ಆ್ಯಕ್ಟಿವಿಸಮ್ ಇದು ಮಾಡಿದರೆ ಅವ್ರ ಥರ ಇರ್ಬೋದು. ಆಮೇಲೆ ಪ್ರೈವೇಟ್ ಸೆಕ್ಟರ್ ಅಂದರೆ ಕಂಪನೀಸು ಅಂಥವರೆಲ್ಲ ಅವರನ್ನು ಸ್ವಲ್ಪ ಇನ್ವಾಲ್ವ್ ಮಾಡಬೇಕು ಇದರಲ್ಲಿ, ಈ ಪ್ರಾಸೆಸ್ಸಲ್ಲಿ. ನೀವು ನೋಡಿರ್ತೀರ ಕೆಲವು ಸಲ ಪಾರ್ಕ್ಸು, ಅಡಾಪ್ಟ್ ಅ ಪಾರ್ಕ್ ಅಂತ ಒಂದು ಪ್ರೆಸ್ಟೀಜು ಯಾವುದೋ ಪಾರ್ಕ್ಗೆ ಅಥವಾ ಲೇಕ್ಸು, ಆಲ್ ದ್ಯಾಟ್, ಕರೆಕ್ಟ್. ಸೊ ಅವ್ರ ಇನ್ವಾಲ್ವ್ಮೆಂಟ್ ಮುಖ್ಯ ಇದೆ ಇದರಲ್ಲಿ, ಇಟ್ ಈಸ್ ಇಂಪಾರ್ಟೆಂಟ್. ಆಮೇಲೆ NGOs, ಕಮ್ಯುನಿಟಿ ಬೇಸ್ಡ್ ಆರ್ಗನೈಸೇಷನ್ಸ್, ಸಿವಿಲ್ ಸೊಸೈಟಿ ಗ್ರೂಪ್ಸ್, ಅವ್ರನ್ನೆಲ್ಲ ದೇ ಆರ್ ಆಲ್ಸೋ ವೆರಿ ಕನ್ಸರ್ನ್ಡ್ ಅಲ್ವಾ. ಇದು ಇವಾಗ ಹೇಗೆ ನಮ್ಮ ಏರಿಯಾ ಡೆವಲಪ್ ಆಗಬೇಕು ಅವರೂ ಇಂಟ್ರೆಸ್ಟ್ ತೋರಿಸ್ತಾರೆ. ಎಷ್ಟು ಬೇರೆ ಬೇರೆ ಥರ, ಐ ಆಮ್ ಶ್ಯೂರ್ ನಿಮಗೆ ಗೊತ್ತಿರುತ್ತೆ, ಬೇರೆ ಬೇರೆ NGOಸು ಅವ್ರನ್ನ ಇನ್ವಾಲ್ವ್ ಮಾಡಬೇಕು. ಸೊ ಅಫ್ಕೋರ್ಸ್ ಪೊಲಿಟಿಕಲ್ ಲೀಡರ್ಸ್ ರೆಪ್ರೆಸೆಂಟೇಟಿವ್ಸ್ ಆಲ್ಸೋ ಗವರ್ಮೆಂಟ್ಗೆ ಕನೆಕ್ಷನ್ ಇರುತ್ತೆ, ಅವರು ಡೈರೆಕ್ಟಾಗಿ ಇಂಟ್ರ್ಯಾಕ್ಟ್ ಮಾಡ್ಬೋದು. ಮತ್ತು ಪ್ರೈವೇಟ್ ಸೆಕ್ಟರ್ ಆಲ್ಸೋ ವಿತ್ ದ ಗವರ್ಮೆಂಟ್. ಆ್ಯಂಡ್ NGOs, CBOs ಆಲ್ಸೋ ಗವರ್ಮೆಂಟ್ ಜೊತೆ ಕೂತ್ಕೊಂಡು ಡಿಸ್ಕಷನ್ ಮಾಡೋಕ್ಕೆ ನೋಡ್ತಾರೆ ಅಲ್ವಾ. ಸೊ ಇವಾಗ ಆ್ಯಕ್ಚುಲಿ ಬೆಂಗಳೂರು ಕ್ಲೈಮೇಟ್ ಆ್ಯಕ್ಷನ್ ಪ್ಲ್ಯಾನ್ ನಡೀತಾ ಇದೆಯಲ್ಲ, ಕೇಳಿದ್ದೀರಾ? ಕ್ಲೈಮೇಟ್ ಆ್ಯಕ್ಷನ್ ಪ್ಲ್ಯಾನ್ ಅಲ್ಲಿ ಆ್ಯಕ್ಚುಲಿ ಮೀಟಿಂಗ್ಸ್ ನಡೀತಾ ಇದೆ ತುಂಬಾ. ಅದು ಫುಲ್ಲು NGO ಸೆಕ್ಟರ್ ಜೊತೆನೇ
ಅವರು ಕೂತ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಇವಾಗ ವೇಸ್ಟ್ ರೀಸೈಕ್ಲಿಂಗು, ವೇಸ್ಟ್ ಮ್ಯಾನೇಜ್ಮೆಂಟು, NGOs ಇರ್ತಾರೆ, ಸಾಹಸು, ಇದು ಒಂದು 108 NGOs ಇವೆ. ಅವ್ರನ್ನ ಕರೆಸಿ ಅವ್ರ ಜೊತೆ ಡಿಸ್ಕಷನ್ ಮಾಡಿ ಹೌ ಟು ಮ್ಯಾನೇಜ್ ದ ವೇಸ್ಟ್ ಸೊ ದಟ್ ವಿ ಆರ್ ಮ್ಯಾನೇಜಿಂಗ್ ದ ಕ್ಲೈಮೇಟ್ ಪ್ರಾಬ್ಲಮ್ಸ್, ಕ್ಲೈಮೇಟ್ ಚೇಂಜ್ ಪ್ರಾಬ್ಲಮ್ಸ್, ರೈಟ್? ಸೊ ಹಾಗೆ NGO ಸೆಕ್ಟರೂ ತುಂಬಾ ಇಂಪಾರ್ಟೆಂಟ್ ಇದ್ದಾರೆ ನಮ್ಮದು. ವಿದೌಟ್ ದೆಮ್ ನಮ್ಮ ಪ್ಲ್ಯಾನಿಂಗ್ ಮಾಡಿದ್ರೂ ಅದು ಯೂಸ್ ಇಲ್ಲ, ಯಾಕೆಂದರೆ ಅವ್ರಿಗೆ ಈ ವಿಷಯ ಗ್ರೌಂಡಲ್ಲಿ ಏನಾಗ್ತಾ ಇದೆ ಅಂತ ಅವ್ರಿಗೆ ಗೊತ್ತಿರುತ್ತೆ. ಸೊ ಅವ್ರದ್ದು ಇನ್ವಾಲ್ವ್ಮೆಂಟೂ ತುಂಬ ಇಂಪಾರ್ಟೆಂಟು. ಸೊ ಪ್ರಾಸೆಸ್ ಇವಾಗ ಹೇಗೆ ನಾವು ಮಾಡೋದು ಈ ಪ್ರಾಸೆಸ್? ಸುಮ್ಮನೆ ನಾನು ಒಂದು ಸ್ಟೆಪ್ಸ್ ಅಂತ ಹಾಕಿದ್ದೀನಿ. ನಮ್ಮ ಸಿಟಿನ ಫಸ್ಟ್ ತಿಳ್ಕೊಬೇಕು. ಬೆಂಗಳೂರು ಅಂದರೆ ಏನು, ಬೇರೆ ಸಿಟಿಗೆ ಕಂಪೇರ್ ಮಾಡಿದ್ರೆ ಬೆಂಗಳೂರು ಏನು ಪರಿಸ್ಥಿತಿನಲ್ಲಿದೆ, ಎಷ್ಟು ಪ್ರಾಬ್ಲಮ್ಸ್ ಇದೆ, ಬೇರೆ ಸಿಟೀಸಲ್ಲಿ ಸಿಮಿಲರ್ ಪ್ರಾಬ್ಲಮ್ಸ್ ಇದೆಯಾ ಇಲ್ವಾ, ಅದನ್ನೆಲ್ಲ ನೋಡಿಕೊಂಡು ತಿಳ್ಕೊಬೇಕು. ಆಮೇಲೆ ನಮ್ಮ ಏರಿಯಾ, ನಮ್ಮ ನೇಬರ್ಹುಡ್, ನೆರೆಹೊರೆ, ರೈಟ್? ಅದನ್ನು ನಾವು ಆ್ಯಸ್ ನಾವೆಲ್ಲರೂ ಕಮ್ಯುನಿಟಿ ಲೀಡರ್ಸು ಮತ್ತು ಪೊಲಿಟಿಕಲ್ ಲೀಡರ್ಸು ಅಂತ ಅದಕ್ಕೇ ಇಲ್ಲಿ ಬಂದಿದ್ದೀವಿ ಅಲ್ವಾ? ಸೊ ವಿ ವಾಂಟ್ ಟು ನೋ ಹೇಗೆ ಇದನ್ನು ಸ್ಟಾರ್ಟ್ ಮಾಡೋದು. ಅದಕ್ಕೆ ವಾಟ್ ಈಸ್ ಅವರ್ ಸಿಟಿ, ನಮ್ಮ ನೇಬರ್ಹುಡ್ ಹೇಗಿದೆ ಇವತ್ತು, ಹೇಗೆ ಬದಲಾವಣೆ ಆಗ್ತಾಯಿದೆ ನಮ್ಮ ನೇಬರ್ಹುಡಲ್ಲಿ, ಡೆವಲಪ್ಮೆಂಟ್ ಆಗ್ತಾಯಿದೆಯಾ, ಹೇಗೆ ಚೇಂಜ್ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್, ನಿಮ್ಮ ನೇಬರ್ಹುಡಲ್ಲಿ ಒಂದು ಮೆಟ್ರೋ ಬಂದ್ಬಿಟ್ಟಿದೆ ಇವಾಗ ರೀಸೆಂಟಾಗಿ, ಮೆಟ್ರೋ ಸ್ಟೇಷನ್ನೂ ಇದೆ. ಐ ಆಮ್ ಶ್ಯೂರ್ ನೀವು ನೋಡಿದ್ದೀರಾ ಎಷ್ಟೊಂದು ಚೇಂಜ್ ಬಂದಿದೆ ಅಲ್ವಾ? ದೊಡ್ಡ ಡೆವಲಪ್ಮೆಂಟ್ಸ್ ಬರ್ತಾಯಿದೆ, ಎಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅಂಥದ್ದೆಲ್ಲ. ಸೊ ಲ್ಯಾಂಡ್ ವ್ಯಾಲ್ಯೂನೂ ಜಾಸ್ತಿ ಆಗಿಬಿಟ್ಟಿದೆ ನಿಮ್ಮ ಏರಿಯಾನಲ್ಲಿ, ಅದು ಸ್ಪೆಷಲಿ ಮೆಟ್ರೋ ಸ್ಟೇಷನ್ ಹತ್ರ. ಇಂಥ ಬದಲಾವಣೆ ಎಲ್ಲ ನಾವು ಡಾಕ್ಯುಮೆಂಟ್ ಮಾಡಬೇಕು. ಆಮೇಲೆ ಅದನ್ನು ಮಾಡಿದ ಮೇಲೆ ವಾಟ್ ಡೂ ಯು ವಾಂಟ್ ಇಟ್ ಟು ಬಿ, ಫ್ಯೂಚರಲ್ಲಿ ನಾವು ಏನಂತ ಅದನ್ನು ವಿಷನ್ ಸ್ವಲ್ಪ ನೋಡ್ಕೋಬೇಕು. ಹೇಗೆ ನಾವು ಇದನ್ನು ಪ್ಲ್ಯಾನ್ ಮಾಡಬೇಕು, ನಮ್ಮದು ಅದರಲ್ಲಿ ಏನು ಪ್ರಿಫರ್ಡ್ ಡೆವಲಪ್ಮೆಂಟು, ನಮ್ಮದು ಕಮ್ಯುನಿಟಿ ಜನರದು ವಿಷನ್ ಏನಿರಬೇಕು ಅಂತ ಸ್ವಲ್ಪ ನೋಡಿಕೊಂಡು ಬರ್ಕೋಬೇಕು. ಆಮೇಲೆ ಹೌ ಟು ಮೇಕ್ ಇಟ್ ಹ್ಯಾಪನ್, ಅಂದರೆ ಹೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡೋದು. ಏಕೆಂದರೆ ನಾವು ಅದೆಲ್ಲ ಎಷ್ಟೋ ರಿಪೋರ್ಟ್ಸ್ ಬಂದಿರುತ್ತೆ, ನಾವೆಲ್ಲರೂ ಕೂತ್ಕೊಂಡು ಪ್ಲ್ಯಾನ್ಸ್ ಮಾಡಿದ್ದೀವಿ, ಅದೆಲ್ಲ ಶೆಲ್ಫಲ್ಲಿರುತ್ತೆ, ಇಂಪ್ಲಿಮೆಂಟ್ ಆಗಿರಲ್ಲ. ಬಟ್ ಗ್ರೌಂಡ್ ಲೆವೆಲಿಂದ ನಾವು ಮಾಡಬೇಕು ಅಂದರೆ ಅದನ್ನು ಇಂಪ್ಲಿಮೆಂಟೇಷನ್ ಪ್ರಾಸೆಸ್ಸು ವೆರಿ ಇಂಪಾರ್ಟೆಂಟ್. ಹೌ ಟು ಡೂ ದಿಸ್. ಆ್ಯಂಡ್ ದೆನ್ ಲಾಸ್ಟ್ ಇಸ್, ನಾವು ಮಾಡಿರೋದು ಪ್ಲ್ಯಾನ್ ಎಲ್ಲ, ನಾವು ಪ್ಲ್ಯಾನ್ ಮಾಡಿರೋ ಥರ ನಮ್ಮದು ಉದ್ದೇಶಗಳು ಎಲ್ಲ ಮೀಟ್ ಮಾಡ್ತಾ ಇದ್ದೀವಾ ಇಲ್ವಾ, ಅದನ್ನು ಚೆಕ್ ಮಾಡಬೇಕು ನಾವು. ಅದು ಇವ್ಯಾಲ್ಯೂಯೇಷನ್ ಪ್ರಾಸೆಸ್, ಮಾನಿಟರಿಂಗ್ ಆ್ಯಂಡ್ ಇವ್ಯಾಲ್ಯೂಯೇಷನ್. ಸೊ ಮಾನಿಟರ್ ಮಾಡಬೇಕು, ಯಾಕೆಂದರೆ ಎಷ್ಟೋ ಸಲ ನೀವೇ ನೋಡಿರ್ತೀರ, ಇವತ್ತು ಒಂದು ಪ್ರಾಜೆಕ್ಟ್ ಆಗಿರುತ್ತೆ ನಿಮ್ಮ ನೇಬರ್ಹುಡಲ್ಲಿ, 1 ವರ್ಷ ಬಿಟ್ಟು ಫುಲ್ಲು ಹೋಯಿತು ಆ ಪ್ರಾಜೆಕ್ಟು, ಎಲ್ಲ ಗಾರ್ಬೇಜ್ ಕಲೆಕ್ಟ್ ಆಗ್ತಾಯಿದೆ, ಒಂದು ಪಾರ್ಕ್ ಮಾಡಿದ್ದೀರಾ ಅಂತ ಅಂದ್ಕೊಂಡು, ಕರೆಕ್ಟ್? ನೆಕ್ಸ್ಟ್ 1 ಇಯರ್ ಆದಮೇಲೆ ಯಾರೂ ಕೇರ್ ಮಾಡ್ತಾಯಿಲ್ಲ, ಏನೂ ಆಗ್ತಾಯಿಲ್ಲ, ಎಲ್ಲ ಹಾಳಾಯಿತು. ಸೊ ಅದನ್ನು ನಾವು ಹೇಗೆ ಫಾಲೋ ಮಾಡಿ, ಮಾನಿಟರ್ ಮಾಡಿ, ಅದಕ್ಕೆ ನೆಕ್ಸ್ಟ್ ಸ್ಟೆಪ್ಸ್ ಏನು ಮಾಡಬೇಕು, ಏನು ತಪ್ಪಾಯಿತು, ಯಾಕೆ ಹೀಗಾಗ್ತಾಯಿದೆ, ಯಾಕೆ ಜನರಿಗೆ ಅದಕ್ಕೆ ಕೇರ್ ಮಾಡ್ತಾಯಿಲ್ಲ ಅಂತ, ಅದನ್ನು ನೋಡಿಕೊಂಡು ಮಾನಿಟರಿಂಗ್ ಪ್ರಾಸೆಸ್ ಮಾಡಬೇಕು. ಸೊ ದಿಸ್ ಇಸ್ ಜಸ್ಟ್ ಮೋರ್ ಡೀಟೇಲಲ್ಲಿ ಹೌ ಟು ಅಂಡರ್ಸ್ಟ್ಯಾಂಡ್ ಯುವರ್ ನೇಬರ್ಹುಡ್. ಯಾರು ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾನಲ್ಲಿ ಯಾರ್ಯಾರು ಇರ್ತಾರೆ, ಎಲ್ಲರ ಸ್ಟ್ರೀಟಲ್ಲಿ ಎಲ್ಲರನ್ನೂ ಗುರ್ತು ಮಾಡಿಕೊಂಡು ಗೊತ್ತಾಗಬೇಕಲ್ಲ. ಒಂದು ಕಾರ್ನರಲ್ಲಿ ಯಾವುದಾದ್ರು ಒಂದು ಸ್ಲಮ್ ಥರ ಇರುತ್ತೆ, ಅಥವಾ ದೊಡ್ಡ ಬಂಗ್ಲಾ ಇರುತ್ತೆ, ಯಾರಿರ್ತಾರೆ ಅಲ್ಲಿ, ಯಾವ ಜನ ಇವರು, ಹೇಗೆ ನಾವು ಎಲ್ಲರನ್ನೂ ಸೇರಿಸಿ ಇವಾಗ ಪ್ಲ್ಯಾನ್ ಮಾಡಬೇಕು ಅಂದರೆ ಹೇಗೆ ಅವ್ರನ್ನ ಮಾತಾಡ್ಸೋದು, ಹೇಗೆ ಅವ್ರನ್ನ ಫಸ್ಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಯಾರು ಅಂತ, ಆಮೇಲೆ ಏನು ಸಮಸ್ಯೆಗಳು ಅಂತ ನೋಡ್ಕೋಬೇಕು. ಸೊ ಹೂ ಲಿವ್ಸ್ ಹಿಯರ್, ಹೂ ವರ್ಕ್ಸ್ ಹಿಯರ್. ಆಚೆಯಿಂದ ಜನಗಳು ಬರ್ತಾರೆ ನಿಮ್ಮ ನೇಬರ್ಹುಡಲ್ಲಿ ಅಲ್ವಾ ವರ್ಕ್ ಮಾಡೋಕ್ಕೆ, ಅವರೂ ಫುಲ್ ಡೇ ಅಲ್ಲೇ ಇರ್ತಾರೆ, ಅವರೂ ಇದರಲ್ಲಿ ಪಾರ್ಟ್ ತೊಗೋಬೇಕಲ್ವಾ, ಬಿಕಾಸ್ ಅವ್ರಿಗೂ ವ್ಯವಸ್ಥೆ ಬೇಕು ಅಲ್ಲಿ. ಆ್ಯಂಡ್ ನಿಮಗೂ ಅದು ಇಕನಾಮಿಕ್ ಡೆವಲಪ್ಮೆಂಟ್ ಆಗುತ್ತೆ ಅವ್ರು ಬಂದರೆ, ಇಲ್ಲದೋದ್ರೆ ಅದು ಇಕಾನಮಿ ಜನರೇಟ್ ಆಗಲ್ಲ ಆ ಏರಿಯಾದಲ್ಲಿ. ಸೊ ಅದೇ ಏನೇನಿದೆ ಅದರದ್ದು. ಇನ್ನೊಂದು ಮುಖ್ಯವಾಗಿ ಹಿಸ್ಟ್ರಿ, ಯಾವಾಗ ಶುರುವಾಯಿತು ನಿಮ್ಮದು ಏರಿಯಾನಲ್ಲಿ,
ಯಾರು ಬಂದಿದ್ರು ಫಸ್ಟು, ಚೇಂಜ್ ಹೇಗಾಯಿತು ವಿತ್ ಟೈಮ್, ಯಾಕೆ ಚೇಂಜ್ ಆಯಿತು, ಅದೆಲ್ಲ ಹಿಸ್ಟ್ರಿ ನಾವು ನೋಡಿಕೊಂಡು ಇದು ಮಾಡಿದ್ರೆ, ಆಮೇಲೆ ಇವಾಗ ಕೆರೆ ಇದೆಯಾ ನಮ್ಮ ಇದರಲ್ಲಿ, ಗುಡ್ಡ ಇದೆಯಾ, ಜಾಗ್ರಫಿಕಲ್ ಇದು ಫೀಚರ್ಸ್ ಏನು, ದೊಡ್ಡ ದೊಡ್ಡ ಬಿಲ್ಡಿಂಗ್ಸು ಯಾವುದು, ಮುಖ್ಯವಾಗಿ ಹೆರಿಟೇಜ್ ಬಿಲ್ಡಿಂಗ್ಸ್ ಯಾವ್ದಾದ್ರು ಓಲ್ಡ್ ಬಿಲ್ಡಿಂಗ್ಸ್ ಇದೆಯಾ, ಅದನ್ನೆಲ್ಲ ನಾವು ಡಾಕ್ಯುಮೆಂಟ್ ಮಾಡಿಕೊಂಡು ಇಟ್ಕೋಬೇಕು. ಬಿಕಾಸ್ ಗೊತ್ತಿರಬೇಕಲ್ಲ, ಒಂದು ಮ್ಯಾಪ್ ಇದ್ದರೆ ಎಷ್ಟೋ ಯೂಸ್ ಆಗುತ್ತೆ. ಆಮೇಲೆ ನಾಳೆ ಯಾರು ಬಂದರೆ ಸರ್ಕಾರದಿಂದ ಈ ಬಿಲ್ಡಿಂಗ್ ನಾವು ಡಿಮಾಲಿಷ್ ಮಾಡಿಬಿಡೋಣ ಅಂತಂದರೆ ನಿಮಗೆ ಗೊತ್ತಿರುತ್ತೆ ಈ ಬಿಲ್ಡಿಂಗ್ದು ವ್ಯಾಲ್ಯೂ ಏನು ಅಂತ. ಯಾಕೆಂದರೆ ನೀವು ಡಾಕ್ಯುಮೆಂಟ್ ಮಾಡಿರ್ತೀರ, ನಿಮಗೆ ಗೊತ್ತಿರುತ್ತೆ ಯಾರ್ಯಾರು ಯೂಸ್ ಮಾಡ್ತಾರೆ, ಏನು ಫೆಸಿಲಿಟಿ ಇದೆ ಅದರಲ್ಲಿ. ಸುಮ್ಮನೆ ಬಂದು ಅದನ್ನು ಡೆಮಾಲಿಷ್ ಮಾಡೋಕ್ಕಾಗೋದಿಲ್ಲ. ಸೊ ಯು ಕ್ಯಾನ್ ಆ್ಯಕ್ಚುಲಿ ಆ ಡಿಸಿಷನ್ನ ಇನ್ಫ್ಲೂಯೆನ್ಸ್ ಮಾಡ್ಬೋದು ನೀವು ಅಲ್ವಾ. ಈ ಡಾಕ್ಯುಮೆಂಟೇಷನ್ ಇದ್ದರೆ ಅದು ತುಂಬ ಇಂಪಾರ್ಟೆಂಟು. ಹಾಗೆ ಅದು ಬೇರೆ ಬೇರೆ ಆಸ್ಪೆಕ್ಟ್ಸ್ ಎಲ್ಲ ನೋಡಬೇಕು ನಾವು. ಹೇಗೆ ನಾವು ಡೇಟಾ ಕಲೆಕ್ಟ್ ಮಾಡಬೇಕು, ಹೇಗೆ ಸರ್ವೆ ಮಾಡಬೇಕು, ಅದೆಲ್ಲ ನಾನು ಒಂದು ಕೇಸ್ ಎಕ್ಸಾಂಪಲಲ್ಲಿ ತೋರಿಸ್ತೀನಿ. ನಿಮಗೆ ಇದು ಗೊತ್ತಿರ್ಬೋದು, ಜನಾಗ್ರ ಇಸ್ ಒನ್ ಆಫ್ ದ ಆರ್ಗನೈಸೇಷನ್ಸ್. ತುಂಬಾ ಬೇರೆ ಬೇರೆ ಆರ್ಗನೈಸೇಷನ್ಸ್, NGOಸು ಇಂಥದ್ದು ಡಾಕ್ಯುಮೆಂಟೇಷನ್ ಮಾಡಿದ್ದಾರೆ ವಾರ್ಡ್ ಲೆವೆಲಲ್ಲಿ. ಇದು ಫಾರ್ ಎಕ್ಸಾಂಪಲ್ ಸ್ಟ್ರೀಟ್ ಲೈಟ್ಸ್ ಕಂಡೀಷನ್ಸು ಬೈ ವಾರ್ಡ್, ಇದು ವಾಟರ್ ಕ್ವಾಲಿಟಿ, ಇದು ಪಬ್ಲಿಕ್ ಟಾಯ್ಲೆಟ್ಸು. ಈ ಡೇಟಾ ನಮಗೆ ಸಿಕ್ಕತ್ತೆ, ಬಟ್ ದೇ ಆರ್ ಓಲ್ಡ್ ಡೇಟಾ 2013, 2017. ಇವಾಗ NGOಸ್ ಜೊತೆ ಹೀಗೆ ನಾವು ವೇಸ್ಟ್ ಮ್ಯಾನೇಜ್ಮೆಂಟ್ದು ಇಂಥದ್ದು ಇನ್ಫಾರ್ಮೇಷನ್ ಇದೆ, ಬೇರೆ ಬೇರೆ NGOಸ್ ಮಾಡಿದ್ದಾರೆ. ಸೊ NGOಸ್ನ ನಾವು ಕರೆಸಿ ಅವ್ರ ಜೊತೆ ವರ್ಕ್ ಮಾಡಿ ನಮ್ಮ ವಾರ್ಡ್ಗೆ, ನಮ್ಮ ಏರಿಯಾಗೆ ಹೇಗಿದೆ, ಏನು ಪರಿಸ್ಥಿತಿ ಇದೆ ಅಂತ ನಾವು ನೋಡ್ಕೋಬೋದು. ಇದು ಹೌ ಇಸ್ ಇಟ್ ಚೇಂಜಿಂಗ್. ಇವಾಗ 2010ನಲ್ಲಿ ಇದು ನಮ್ಮದು ವಾರ್ಡ್ ಕ್ವಾಲಿಟಿ ಸ್ಕೋರ್ ಇತ್ತು, 2013ನಲ್ಲಿ ಏನಾಗುತ್ತೆ ವಿತ್ ಮೊಬಿಲಿಟಿ, ಸ್ಯಾನಿಟೇಷನ್, ವಾಟರ್ ಸಪ್ಲೈ, ಎನ್ವೈರ್ಮೆಂಟ್ ಅದೆಲ್ಲ. ಇವಾಗ 2024ಅಲ್ಲಿ ಏನು ಹೇಗಿದ್ದೀವಿ, ಯಾವ ಸ್ಟೇಟಸ್ಸು ನಮ್ಮದು, ಕರೆಕ್ಟ್, ಅದನ್ನು ನೋಡ್ಕೋಬೋದು. ಸೊ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಾ ಅಥವಾ ವರ್ಸ್ ಆಗ್ತಾ ಇದ್ದೀವಾ ಅದೆಲ್ಲ ಗೊತ್ತಾಗುತ್ತೆ ಇದರಲ್ಲಿ ಚೇಂಜಸಲ್ಲಿ. ಆಮೇಲೆ ವಾಟ್ ಡು ಯು ವಾಂಟೆಡ್ ಟು ಬಿ ವಿಷನ್, ಯಾರ್ಯಾರನ್ನ ಸೇರಿಸಿ ನಾವು ವಿಷನಿಂಗ್ ಮಾಡಬೇಕು ಫ್ಯೂಚರ್ಗೆ. ಕಮ್ಯುನಿಟಿ ಡೆವಲಪ್ಮೆಂಟ್ ನೋಡಬೇಕು, ಪೀಪಲ್ಸು ಜನರದ್ದು ಏನೇನು ನೀಡ್ಸ್ ಇರುತ್ತೆ, ಸೋಷಿಯಲ್ ಯಾರ್ಯಾರಿದ್ದಾರೆ ಕಮ್ಯುನಿಟೀಸು ನಮ್ಮ ಇದರಲ್ಲಿ ಏರಿಯಾನಲ್ಲಿ, ಇಕನಾಮಿಕ್ ಗ್ರೋತ್ ಹೇಗಾಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಹೇಗಿರಬೇಕು, ಹೇಗೆ ನಾವು ಅದನ್ನು ಸಾಲ್ವ್ ಮಾಡೋದು, ಎನ್ವೈರ್ಮೆಂಟಲ್ ಕನ್ಸರ್ನ್ಸ್ ಅದೆಲ್ಲ ಸೇರಿಕೊಂಡು ನಾವು ಒಂದು ಟೈಮ್ ಹೊರೈಸನ್ ಇಟ್ಕೋಬೇಕು. ಇನ್ 5 ಇಯರ್ಸೋ 2 ಇಯರ್ಸೋ, ಬಜೆಟ್ ಸೈಕಲ್ಲು ಎವ್ರಿ ಇಯರ್, ಬಟ್ ಅಟ್ಲೀಸ್ಟ್ ನಾವು ಪ್ಲ್ಯಾನ್ ಮಾಡುವಾಗ ಸ್ವಲ್ಪ ಮುಂದಕ್ಕೆ ನೋಡಬೇಕು, ಸೊ ದ್ಯಾಟ್ ವಿ ಕ್ಯಾನ್ ಪ್ಲ್ಯಾನ್ ಇಟ್ ಫಾರ್ ದ ಫ್ಯೂಚರ್. ಓಕೆ, ಹೌ ಟು ಮೇಕ್ ಇಟ್ ಹ್ಯಾಪನ್, ಇದು ಇಂಪ್ಲಿಮೆಂಟೇಷನು. ನಮ್ಮದು ಮಾಸ್ಟರ್ ಪ್ಲ್ಯಾನ್ ಇದೆ, ಮಾಸ್ಟರ್ ಪ್ಲ್ಯಾನ್ನಲ್ಲಿ ಎಲ್ಲಿ ಏನು ಬರಬೇಕು ಅಂತ, ಅದರಲ್ಲಿ ಏನಾದ್ರು ನಾವು ಚೇಂಜ್ ಮಾಡಬೇಕು ಅಂದರೆ ಅದನ್ನು ನಾವು BDAಗೆ ಅಥವಾ BBMPಗೆ ತೊಗೊಂಡು ಹೋಗಿ ಒಂದು ರಿಕ್ವೆಸ್ಟ್ ಮಾಡಬೇಕು, ಲೆಟರು. ಈ ಜಾಗದಲ್ಲಿ ನೀವು ಲ್ಯಾಂಡ್ ಯೂಸ್ ಚೇಂಜ್ ಮಾಡಿದರೆ ಒಳ್ಳೆಯದಾಗತ್ತೆ, ಅಥವಾ ಏನಾದ್ರು ಕಂಟ್ರೋಲ್ಸ್, ಡೆವಲಪ್ಮೆಂಟ್ ಕಂಟ್ರೋಲ್ಸು, FAR ಅದೆಲ್ಲ ಇರುತ್ತಲ್ಲ ಮಾಸ್ಟರ್ ಪ್ಲ್ಯಾನ್ನಲ್ಲಿ, ಸೆಟ್ ಬ್ಯಾಕು, ಏನಾದ್ರು ವಯಲೇಷನ್ಸ್ ಆಗಿದ್ದರೆ, ಎನ್ಕ್ರೋಚ್ಮೆಂಟ್ ಆಗಿದ್ದರೆ ಅದಕ್ಕೆಲ್ಲ BBMP ಹತ್ರನೇ ನಾವು ಹೋಗಬೇಕು ಅದ್ರ ಪ್ರಕಾರ. ಸೊ ಅದನ್ನು ಚೇಂಜ್ ಮಾಡಬೇಕು ಅಂದರೆ ನಾವು ಐಡೆಂಟಿಫೈ ಮಾಡಬೇಕು. ಇನ್ನೊಂದು ರಿಸೋರ್ಸಸ್, ಎಲ್ಲಿಂದ ನಮಗೆ ದುಡ್ಡು ಸಿಕ್ಕತ್ತೆ, ಯಾರು ಮಾಡ್ತಾರೆ, ನಮ್ಮ ನೇಬರ್ಹುಡಲ್ಲೇ ನಮ್ಮ ಏರಿಯಾನಲ್ಲೇ ಯಾರು ಇದ್ದರೆ ಆ ಸ್ಕಿಲ್ಸ್ ಇಟ್ಕೊಂಡು ಎಕ್ಸ್ಪರ್ಟ್ಸೋ ಯಾರು ಇದ್ದರೆ ಅವರನ್ನು ಕರೆಸಿಸಿ ಅವ್ರ ಕೈಲಿ ಡಿಸ್ಕಸ್ ಮಾಡ್ಬೋದು ಅಲ್ವಾ ಅದೆಲ್ಲ. ಸೊ ಇನ್ನೊಂದು ಟ್ರೈನ್ ಯುವರ್ ಸೆಲ್ಫ್ ಟು ಪರ್ಫಾರ್ಮ್, ದಟ್ ಇಸ್ ವಾಟ್ ಯು ಆರ್ ಡೂಯಿಂಗ್. ಇವತ್ತು ಇಲ್ಲಿದ್ದೀರಾ, ಅದನ್ನು ನಾವು ನಮಗೇ ಟ್ರೈನಿಂಗ್ ಬೇಕಲ್ಲ ಸ್ವಲ್ಪ. ಇದೆಲ್ಲ ನಮಗೆ ಗೊತ್ತಿಲ್ಲದೆ ಹೋದರೆ ಹೋಗಿ ನಾವು ಇದನ್ನು ಓದಿ ಅದೆಲ್ಲ ಸ್ವಲ್ಪ ಅಪ್ ಟು ಡೇಟ್ ಆಗಬೇಕು, ಏನೇನು ಬೇಕು ನಮಗೆ ಪ್ಲ್ಯಾನ್ ಮಾಡಬೇಕು ಅಂದರೆ. ಆ್ಯಂಡ್ ದೆನ್ ಇನ್ವಾಲ್ವ್ ಅದರ್ ಪೀಪಲ್ ಇನ್ ದ ಪ್ರಾಜೆಕ್ಟ್ಸ್. ಸೊ ಪ್ರಾಜೆಕ್ಟ್ ಮಾಡುವಾಗ ಗವರ್ಮೆಂಟೇ ಎಲ್ಲ ಪ್ರಾಜೆಕ್ಟ್ ಮಾಡಬೇಕು ಅಂತ ಹಾಗೇನಿಲ್ಲ, ನಾವೇ ಸೇರಿಕೊಂಡು ನಾವೇ ಎಲ್ಲ ಆ್ಯಕ್ಚುಲಿ ಏರ್ಪಾಡು ಮಾಡಿ ನಾವು ಮಾಡ್ಬೋದು. ನಮ್ಮದು ಏರಿಯಾನಲ್ಲಿ ಎಷ್ಟೋ ಜನ ಮಾಡಿದ್ದಾರೆ ಆಗಲೇ ನಿಮ್ಮ ನೇಬರ್ಹುಡಲ್ಲಿ ಅಲ್ವಾ. ಏನಾದ್ರು ಸ್ಮಾಲ್ ಪ್ರಾಬ್ಲಮ್ಸ್ ಇದ್ದರೆ ಸೇರಿಕೊಂಡು ಪೀಪಲ್ ಓನ್ಲಿ ದೇ ಕ್ಯಾನ್ ಡೂ ದ ಪ್ರಾಸೆಸ್. ಸೊ ಅದೆಲ್ಲ ಮಾಡೋಕ್ಕೆ ಮುಂಚೆ ಆ್ಯಕ್ಷನ್ ಪ್ಲ್ಯಾನ್ ಬೇಕು ನಮಗೆ. ಆ ಆ್ಯಕ್ಷನ್ ಪ್ಲ್ಯಾನು ಏನೇನು ಪ್ರಾಜೆಕ್ಟ್ಸ್ ಮಾಡ್ಬೋದು, ಏನೇನು ಚೇಂಜ್ ಬೇಕು ಅಂತ ಲಿಸ್ಟ್ ಮಾಡಿ, ಯಾರು ಮಾಡ್ತಾರೆ ಇನ್ನೊಂದು ಕಾಲಮಲ್ಲಿ, ಎಷ್ಟು ಟೈಮ್ ಬೇಕು ಅದನ್ನು ಮಾಡೋಕ್ಕೆ, ಎಷ್ಟು ದುಡ್ಡು ಬೇಕು ಅದನ್ನು ಮಾಡ್ಸೋಕ್ಕೆ ಅಂಥದ್ದೆಲ್ಲ ಒಂದು ಚಾರ್ಟ್ ಥರ, ಆ್ಯಕ್ಷನ್ ಚಾರ್ಟ್ ಅಂತ ಅಂತಾರೆ ಅದಕ್ಕೆ, ಆ್ಯಕ್ಷನ್ ಪ್ಲ್ಯಾನು.
ಸೊ ಅದನ್ನು ತಯಾರು ಮಾಡಬೇಕು ನಾವು. ಆ್ಯಂಡ್ ಅದನ್ನು ನಾವು ಆ್ಯಕ್ಚುಲಿ ಹೋಗಿ BBMPಗೆ ಅಥವಾ ಯಾವುದಾದ್ರು ಬಜೆಟ್ ಪ್ರಾಸೆಸ್ ಬಂದಾಗ ಅದನ್ನು ವಿ ಕ್ಯಾನ್ ಟೇಕ್ ಇಟ್ ಫಾರ್ವರ್ಡ್. ಅಲ್ಲಿ ಲಾಸ್ಟಲ್ಲಿ ಹೌ ಆರ್ ವಿ ಅಕಂಪ್ಲಿಷಿಂಗ್ ಆ ಗೋಲ್ಸ್, ನಾವು ಮಾಡಿರೋದು ಪ್ಲ್ಯಾನು ಮತ್ತು ಉದ್ದೇಶಗಳು ನಾವು ಇಟ್ಕೊಂಡಿರೋದು ನಾವು ಮೀಟ್ ಮಾಡ್ತಾಯಿದ್ದೀವಾ ಇಲ್ವಾ ಅಂತ, ಅಕಂಪ್ಲಿಷ್ ಮಾಡ್ತಾಯಿದ್ದೀವಾ ಅಂತ ಅದನ್ನು ಚೆಕ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಒನ್ ಪ್ರಾಸೆಸ್ಸು ಇಸ್ ಓನ್ಲಿ ಒನ್ ಎಕ್ಸಾಂಪಲ್, ಯು ಕ್ಯಾನ್ ಡೂ ಡಿಫ್ರೆಂಟ್ ವೇಸ್. ಸಿಟಿಸನ್ ಪರ್ಸೆಪ್ಷನ್ ಸರ್ವೆ ಅಂತ ಮಾಡ್ಬೋದು. ಜನರನ್ನು ಕೇಳಿ ಅದರಲ್ಲಿ ಒಂದು ದೊಡ್ಡ ಸರ್ವೆ ಇರುತ್ತೆ, ಅದು ಕೇಳ್ಬಿಟ್ಟು ನಿಮಗೆ ಹೇಗೆ ಅನ್ನಿಸ್ತು 1 to 5 ರೇಟಿಂಗ್ ಮಾಡಿ. ಆವಾಗ ಗೊತ್ತಾಗತ್ತೆ ನೀವು ಮಾಡಿರೋದು ಕೆಲಸ ಬೆನಿಫಿಟ್ ಆಯಿತಾ ಇಲ್ವಾ, ಯಾರಿಗಾರು ಎಲ್ಲ ಸರಿಯಾಗಿ ಮುಂದಕ್ಕೆ ಹೋಗ್ತಾ ಇದೆಯಾ ಇಲ್ವಾ ಅಂತ ಅದನ್ನು ನಾವು ಅಸೆಸ್ ಮಾಡ್ಬೋದು, ಇವ್ಯಾಲ್ಯೂಯೇಟ್ ಮಾಡ್ಬೋದು. ಸರಿ ಇಲ್ಲದೆ ಹೋದರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂತ. ಸುಮ್ಮನೆ ಮಾಡಿ ಬಿಟ್ಬಿಟ್ಟು ಹೊಟ್ಟೋಗೋಕ್ಕೆ ಆಗೋದಿಲ್ಲ. ಕಂಟಿನ್ಯೂಸ್ ಆಗಿ ನಾವು ಇದನ್ನು ಪ್ಲ್ಯಾನ್ ಮಾಡ್ತಾ ಇರಬೇಕು, ಫಾಲೋ ಮಾಡ್ತಾ ಇರಬೇಕು. ಸೊ ಕ್ವಿಕ್ಲಿ ನಾನು ಏನು ಮಾಡ್ತೀನಿ ಅಂದರೆ, ಒಂದು ಕೇಸ್ ಸ್ಟಡಿ ನಾನು ಕೆಲಸ ಮಾಡಿದ್ದು ಆ್ಯಸ್ ಅ ಪ್ಲ್ಯಾನರ್, ನಾಟ್ ಆ್ಯಸ್ ಅ ಸಿಟಿಸನ್. ಓಕೆ, ಸೊ ಜಸ್ಟು ನಾವು ಸಿಟಿಸನ್ಸ್ನ ಹೇಗೆ ಈ ಪ್ರಾಸೆಸ್ಸಲ್ಲಿ ಇನ್ವಾಲ್ವ್ ಮಾಡಿದ್ವಿ ಪ್ಲ್ಯಾನಿಂಗ್ಗೆ. ಅದು ಒಂದು JNNURM ಪ್ರಾಜೆಕ್ಟ್ ಇತ್ತು ಗೋವಾನಲ್ಲಿ, ಪಂಜಿನಲ್ಲಿ. ಸೊ ನಾವು ಫಸ್ಟು ಒಂದು ಪಬ್ಲಿಕ್ ಪಾರ್ಟಿಸಿಪೇಷನ್ ಪ್ಲ್ಯಾನ್ ಕ್ರಿಯೇಟ್ ಮಾಡಿದ್ವಿ. ಆ ಪ್ಲ್ಯಾನ್ನಲ್ಲಿ ಫುಲ್ಲು ಶೆಡ್ಯೂಲ್ ಹಾಕಿದ್ವಿ, ಏನೇನು ಮಾಡಬೇಕು, ಯಾವ ಥರ. ಅದು ಆಲ್ಮೋಸ್ಟ್ ಅದು ಒಂದು 6 months ಏನೋ ಪ್ಲ್ಯಾನ್ ಇತ್ತು ನಮ್ಮದು. ಆ್ಯಂಡ್ ಯಾರ್ಯಾರನ್ನ ಇನ್ವಾಲ್ವ್ ಮಾಡಬೇಕು, ಸಮ್ ದೊಡ್ಡ ಗ್ರೂಪ್ಸು, ಅದನ್ನು ಐಡೆಂಟಿಫೈ ಮಾಡಿದ್ವಿ. ಸೊ ಗವರ್ಮೆಂಟ್ ಅಫಿಷಿಯಲ್ಸ್, ಕಾರ್ಪೊರೇಟರ್ಸ್, ಒಂದು ಟಾರ್ಗೆಟ್ ಗ್ರೂಪ್ಸ್, ಇದನ್ನು ನಾನು ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ, NGOs, ಪ್ರೊಫೆಷ್ನಲ್ಸ್, ಅವ್ರನ್ನ ಎಲ್ಲರೂ ಸೇರಿ ನಾವು ಆ್ಯಕ್ಚುಲಿ ಡಿಸ್ಕಸ್ ಮಾಡಿದ್ವಿ. ಸೊ ಟೂ ಟೈಪ್ಸ್ ಆಫ್ ಪ್ರಾಸೆಸ್ ಇತ್ತು, ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಪಾರ್ಟಿಸಿಪೇಷನ್. ಡೈರೆಕ್ಟ್ ಅಂದರೆ ಸ್ಟ್ರೇಟ್ ಜನ ಹತ್ರ ಹೋಗಿ ಅವರದ್ದು ಅಭಿಪ್ರಾಯ ಎಲ್ಲ ಕೇಳಿಕೊಂಡು ಡಾಕ್ಯುಮೆಂಟ್ ಮಾಡಿ ಅದನ್ನು ನಾವು ತೊಗೊಂಡ್ವಿ. ಇನ್ನೊಂದು ಇಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಕೌನ್ಸಿಲರ್ಸು, ಕಾರ್ಪೊರೇಟರ್ಸು, ಮೇಯರು, ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಿ ನಾವು ಅದನ್ನು ತೊಗೊಂಡ್ವಿ ಇನ್ಫಾರ್ಮೇಷನು. ಸೊ ಇದು ಒಂದು ಎಕ್ಸಾಂಪಲು. ಇದು ಕಾರ್ಪೊರೇಟರ್ಸ್ಗೆ ಕೊಟ್ಟಿದ್ದು ನಾವು. ಸಿಟಿ ಲೆವೆಲ್, ಇದು ಸಿಟಿ ಆ್ಯಸ್ ವೆಲ್ ಆಸ್ ನೇಬರ್ಹುಡ್ ಲೆವೆಲ್ ಎರಡೂ ಮಾಡಿದ್ವಿ ನಾವು. ಸೊ ಇದು ಸಿಟಿ ಲೆವೆಲಲ್ಲಿ ನಿಮ್ಮದು ಕನ್ಸರ್ನ್ಸ್ ಏನು, ಯಾವುದು ಇಂಪಾರ್ಟೆಂಟ್ ಇದೆ, ಸೊ ಅವರು ಬರೆದು ಹೇಳಿದ್ರು ನಮಗೆ. ಸೊ ಮೊಬಿಲಿಟಿನಲ್ಲಿ, ಟ್ರಾನ್ಸ್ಪೋರ್ಟೇಷನ್ನಲ್ಲಿ, ಹೆರಿಟೇಜ್ ಕನ್ಸರ್ವೇಷನ್, ಗೋವಾ ಅಂದರೆ ಹೆರಿಟೇಜ್ ಜಾಸ್ತಿ ಇದೆ ಅಲ್ಲಿ, ಸೊ ಅದು ಒಂದು ಮುಖ್ಯ ಟಾಪಿಕ್ ಇತ್ತು ಅಲ್ಲಿ. ಎನ್ವೈರನ್ಮೆಂಟ್ ಮತ್ತು ಅರ್ಬನ್ ರಿನ್ಯೂವಲ್. ಸೊ ಅವರು ಅದು ಟಿಕ್ ಮಾರ್ಕ್ ಮಾಡಿದ್ರು. ಇದು ಒಂದು ದೊಡ್ಡ ಮೀಟಿಂಗ್ ಕರೆಸಿದ್ವಿ, ಮೇಯರು ಮತ್ತು ಎಲ್ಲ ಕಾರ್ಪೊರೇಟರ್ಸ್ ಜೊತೆ ಡಿಸ್ಕಸ್ ಮಾಡಿದ್ವಿ. ಆಮೇಲೆ ಬಂದು ವಾರ್ಡ್ ಲೆವೆಲಲ್ಲಿ ಏನೇನು ಇಶ್ಯೂಸ್ ಇದೆ. ಫಸ್ಟ್ ಥಿಂಗ್ ನಾವು ಕೇಳಿದ್ದು, ನಿಮಗೆ ನಿಮ್ಮ ವಾರ್ಡಲ್ಲಿ ಯಾವ ಜಾಗ, ಯಾವುದು ವಿಶೇಷ, ಯಾವುದು ನಿಮಗೆ ಇಷ್ಟ ಆಗಿರೋ ಜಾಗ ಅಥವಾ ಇಷ್ಟ ಆಗಿರೋದು ಎನ್ವೈರ್ಮೆಂಟು, ಅದನ್ನು ಫಸ್ಟ್ 3 ಥಿಂಗ್ಸ್ ಏನೇನಿದೆ ಅದನ್ನು ಉಳಿಸ್ಕೋಬೇಕು ಅಂತ ಅನ್ಕೋತೀರಾ, ಅದನ್ನು ನೀವು ಲಿಸ್ಟ್ ಮಾಡಿ ಅಂತ ಕೇಳಿದ್ವಿ. ಇನ್ನೊಂದು ಏನಾದ್ರು ಚೇಂಜ್ ಮಾಡಬೇಕು ಅಂದರೆ 3 ಥಿಂಗ್ಸ್. ಓಕೆ, ವಿ ಜಸ್ಟ್ ಕೆಪ್ ಟು 3 ಥಿಂಗ್ಸ್, 3. ಸೊ ಇವಾಗ ಸ್ಕೂಲ್ಸ್ ಎಲ್ಲ ಇರುತ್ತೆ ನಿಮ್ಮ ಏರಿಯಾನಲ್ಲಿ, ಆದರೆ ಆ ಸ್ಕೂಲಲ್ಲಿ ಲೈಟ್ ಇಲ್ಲ ಅಥವಾ ನೀರು ಬರ್ತಾ ಇಲ್ಲ, ಅಂಥದ್ದೆಲ್ಲ ಪ್ರಾಬ್ಲಮ್ಸ್ ನಮಗೂ ಗೊತ್ತಿದೆ ಅಲ್ವಾ, ಇರುತ್ತೆ ಅಂಥ ಪ್ರಾಬ್ಲಮ್ಸು. ಸೊ ಸ್ಕೂಲ್ಸ್ ಇದೆ ಅಂತ ಒಂದು ಲೆಕ್ಕಕ್ಕೆ, ಬಟ್ ಆ್ಯಕ್ಚುಲಿ ಫೆಸಿಲಿಟೀಸ್ ಪೀಪಲ್ ಯೂಸ್ ಮಾಡ್ತಾರಾ ಇಲ್ವಾ ಸರಿಯಾಗಿ ಅಂತ ಅದನ್ನು ನೋಡ್ಕೋಬೇಕು ನಾವು. ಸೊ ಇದು ಅವರು ಮ್ಯಾಪ್ ಮಾಡಿಬಿಟ್ಟು ನಮಗೆ ಕೊಟ್ಟರು. ಆ್ಯಕ್ಚುಲಿ ಫನ್ನಿ ಥಿಂಗ್ ಇಸ್, ಅರ್ಧ ಕಾರ್ಪೊರೇಟರ್ಸ್ಗೆ ಅವ್ರ ವಾರ್ಡಲ್ಲಿ ಏನಿದೆ ಅಂತಲೂ ಗೊತ್ತಿರಲಿಲ್ಲ ಸರಿಯಾಗಿ. ಓಕೆ, ಸೊ ಅದಕ್ಕೇ ನಿಮ್ಮ ಥರ ಜನಗಳು ಬಂದು ಸೇರಿಕೊಂಡು ಇದನ್ನೆಲ್ಲ ತಿಳ್ಕೊಂಡು ನೀವು ಡಾಕ್ಯುಮೆಂಟ್ ಮಾಡಿದ್ರೆ ನಿಮಗೇ ಪವರ್ ಇರುತ್ತೆ ಡಿಸಿಷನ್ ಮಾಡೋಕ್ಕೆ ಅಲ್ವಾ. ಸೊ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಗೋವಾ ಇಸ್ ವೆರಿ ಸ್ಟ್ರೇಂಜ್, ಅವ್ರದ್ದು ವಾರ್ಡ್ ಬೌಂಡ್ರೀಸೂ ಗೊತ್ತಿರಲಿಲ್ಲ. ಸೊ ನಾವು ಏನು ಮಾಡಿದ್ವಿ, ಒಂದು ದೊಡ್ಡ ಮ್ಯಾಪ್ ಹಾಕಿದ್ವಿ, ಹೀಗೆ ಇಷ್ಟು ದೊಡ್ಡ ಮ್ಯಾಪ್ ಹಾಕಿ ಅವ್ರನ್ನ ಕರ್ಸಿಸಿ ನೀವೇ ಹಾಕಿಲ್ಲ ಏನು ಅಂತ ಹಾಕಿಸಿ ಅವ್ರದ್ದು ವಾರ್ಡ್ ಬೌಂಡ್ರಿ ನಮಗೆ ಆವಾಗ ಸಿಕ್ತು. ಯಾಕೆಂದರೆ ಅಫಿಷಿಯಲಿ ವಾರ್ಡ್ ಬೌಂಡ್ರೀಸೇ ಇರಲಿಲ್ಲ. ಸೊ ಇಟ್ ವಾಸ್ ವೆರಿ ಸ್ಟ್ರೇಂಜ್. ಇದು ಆಮೇಲೆ ಅದೇ ಕೌನ್ಸಿಲರು ಏನು ಇಶ್ಯೂ ಡಿಸ್ಕಸ್ ಮಾಡಿದ್ವಿ, ಅವ್ರು ಏನು ಸಜೆಸ್ಟ್ ಮಾಡಿದ್ರು, ಫೋಟೋಗ್ರಾಫ್ಸ್ ತೊಗೊಂಡು. ಸೊ ಎವ್ರಿ ವಾರ್ಡ್ ಕೌನ್ಸಿಲರು ಜೊತೆ 2 ಮೆಂಬರ್ಸ್ ನಮ್ಮ ಟೀಮಲ್ಲಿ ಹೋಗಿ ವಾರ್ಡನ್ನ ವಾಕ್ ಮಾಡಿದ್ವಿ ಅವ್ರ ಜೊತೆ.
ಅವ್ರು ತೋರಿಸಿದೆಲ್ಲ ಜಾಗಗೂ ಆ ಜಾಗನ ನಾವು ಫೋಟೋಗ್ರಾಫ್ ಮಾಡಿ ಏನು ಹೇಳಿದ್ರು ಪಾಸಿಟಿವ್ ಇರುತ್ತೋ ಅಥವಾ ನೆಗೆಟಿವ್ ಇರುತ್ತೋ ಅದನ್ನೆಲ್ಲ ನೋಡಿಕೊಂಡು ನಾವು ಡಾಕ್ಯುಮೆಂಟ್ ಮಾಡಿದ್ವಿ. ಸೊ ಅದು ಬಿಟ್ಟು ನಾವು ಬೇರೆ ಬೇರೆ ಅಥಾರಿಟೀಸ್ ಒಂದು ದೊಡ್ಡ ಲಿಸ್ಟ್ ಇತ್ತು. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್, ಟೂರಿಸಮ್, ಗೋವಾನಲ್ಲಿ ಟೂರಿಸಮ್ ಜಾಸ್ತಿ ಇದೆ, ಯಾರ್ಯಾರನ್ನ ಕನ್ಸಲ್ಟ್ ಮಾಡಬೇಕು ಅಂತ ಒಂದು ಲಿಸ್ಟ್ ಹಾಕಿ ಅವ್ರ ಜೊತೆ ಮೀಟಿಂಗ್ಸ್ ಮಾಡಿದ್ವಿ ನಾವು. ಸೊ ಟ್ರಾನ್ಸ್ಪೋರ್ಟೇಷನು, ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್, ಸ್ಪೋರ್ಟ್ಸ್ ಅಥಾರಿಟಿ, ಅವರು ಅಲ್ಲಿ ಗೋವಾನಲ್ಲಿ ಸ್ಪೋರ್ಟ್ಸ್ ಇಸ್ ಕ್ವೈಟ್ ಇಂಪಾರ್ಟೆಂಟ್ ಅಲ್ವಾ. ದೇ ಹ್ಯಾವ್ ಅ ಬಿಗ್ ಸ್ಪೋರ್ಟ್ಸ್ ಅಥಾರಿಟಿ ಆಫ್ ಇಂಡಿಯಾ, SAI ಇದು ಇದೆ ಫೆಸಿಲಿಟಿ ಇದೆ. ಸೊ ಇಕನಾಮಿಕ್ ಡೆವಲಪ್ಮೆಂಟ್, ಎಜುಕೇಷನ್ ಅಂಥದ್ದೆಲ್ಲ ಡಿಪಾರ್ಟ್ಮೆಂಟ್ಸ್ ಎಲ್ಲ ಲಿಸ್ಟ್ ಮಾಡಿ ಅವ್ರ ಹತ್ರ ಅಫಿಷಿಯಲ್ ಆಗಿ ಮೀಟಿಂಗ್ ಮಾಡಿದ್ವಿ. ಇವಾಗ ಇದು 35 ಟಾರ್ಗೆಟ್ ಗ್ರೂಪ್ ಮೀಟಿಂಗ್ಸ್ ಮಾಡಿದ್ವಿ. ಯಾರ್ಯಾರಿದು 35 ಪೀಪಲ್ ಅಂತ 35 ಗ್ರೂಪ್ಸ್ ಸಿಕ್ಕಿದ್ರು ನಮಗೆ. ಎಲ್ಲಿ ಹೋದ್ರೂ ನಾವು ಏರಿಯಾನಲ್ಲಿ ಫುಲ್ಲು ಸಿಟಿ ಆ್ಯಕ್ಚುಲಿ ನೋಡಿಕೊಂಡು ನಾವು ಇವಾಗ ಫಿಶರ್ ಫೋಕು, ಫಿಶರ್ ಮೆನ್ನು, ಫಿಶರ್ ವಿಮೆನ್, ಅವರು ಫಿಶಿಂಗ್ ಮಾಡ್ತಾರೆ ನೀರಲ್ಲಿ ಮತ್ತು ಬಂದು ಮಾರ್ತಾರೆ ಸ್ಟ್ರೀಟ್ ರೋಡ್ ಸೈಡಲ್ಲಿ, ಅವ್ರನ್ನ ಒಂದು ಗ್ರೂಪು. ಆಟೋ ರಿಕ್ಷಾ ಡ್ರೈವರ್ಸು ಅವ್ರದ್ದು ಅಸೋಸಿಯೇಷನ್ ಇರುತ್ತೆ, ಅವ್ರದ್ದು ಒಂದು ಗ್ರೂಪು. ಹೋಟೆಲ್ ಓನರ್ಸ್, ಹೋಟೆಲ್ಸ್ ಆರ್ ವೆರಿ ಪಾಪ್ಯುಲರ್ ಅಲ್ವಾ ಅಲ್ಲಿ ಗೋವಾ ಅಂದರೆ ಟೂರಿಸಮ್. ಸೊ ಹೋಟೆಲ್ ಓನರ್ಸು ಅಸೋಸಿಯೇಷನ್, ಮತ್ತು ಸ್ಕೂಲ್ ಚಿಲ್ಡ್ರನ್, ಮತ್ತು ಸ್ಲಮ್ ಏರಿಯಾಸಲ್ಲಿ ಸ್ಲಮ್ ಡ್ವೆಲ್ಲರ್ಸ್ದು ಒಂದು ಗ್ರೂಪು. ಹಾಗೆ 35 ಡಿಫ್ರೆಂಟ್ ಗ್ರೂಪ್ಸ್ನ ನಾವು ಐಡೆಂಟಿಫೈ ಮಾಡಿದ್ವಿ. ಓಕೆ, ಅದು ಒಂದಾಗಿ ಅವ್ರನ್ನ ಒಂದು ಇಂಥ ರೂಮಲ್ಲಿ ಕರೆಸ್ಲಿಲ್ಲ. ನಾವು ಅವ್ರ ಹತ್ರ ಹೋಗಿ ಅವ್ರು ಎಲ್ಲಿರ್ತಾರೋ ಅಲ್ಲೋಗಿ ಅವರನ್ನು ಮಾತಾಡಿಸ್ಕೊಂಡು ಏನೇನು ಇಶ್ಯೂಸ್ ಇತ್ತೋ, ಏನೇನು ಪ್ರಾಬ್ಲಮ್ಸ್ ಇತ್ತೋ, ಏನು ವರ್ಕ್ ಆಗ್ತಾಯಿದೆ, ಏನು ವರ್ಕ್ ಆಗಲಿಲ್ಲ ಅಂತ ಎಲ್ಲ ಡಾಕ್ಯುಮೆಂಟ್ ಮಾಡಿದ್ವಿ. ಸೊ ದಿಸ್ ಸಮ್ ಎಕ್ಸಾಂಪಲ್ಸ್. ಫಿಶರ್ ವಿಮೆನ್ ಸಿಟ್ಟಿಂಗ್ ಆನ್ ದ ಸ್ಟ್ರೀಟ್, ಅವರದ್ದು ಇದು ಸ್ಕೂಲ್ ಚಿಲ್ಡ್ರನ್ನು ನಿಮಗೆ ಫ್ಯೂಚರಲ್ಲಿ ಹೇಗಿರಬೇಕು ಪಂಜಿ ಅಂತ ಕೇಳಿದ್ವಿ. ಅವ್ರು ಏನೋ ಡ್ರಾ ಕೊಟ್ಟರು. ಅವ್ರದ್ದು ವಿಷನು ಮ್ಯಾಕ್ಡೊನಾಲ್ಡ್ಸ್ ಬೇಕು ಅಂತ ಒಂದು ಮಗು ಹಾಕಿರೋದು. ಅವ್ರದ್ದು ಇಷ್ಟ ಏನೇನು ಬೇಕೋ ಅದು ಹಾಕಿದ್ರು ಪ್ಲ್ಯಾನಲ್ಲಿ. ಇದು ಸ್ಲಮ್ ಡ್ವೆಲ್ಲರ್ಸ್ ರೆಸಿಡೆಂಟ್ಸ್, ಯಾರೂ ಅವ್ರನ್ನ ಕೇರ್ ಮಾಡ್ತಾ ಇರಲಿಲ್ಲ. ಅವರು ಒಂದು ಸ್ಲೋಪ್ ಹತ್ತಿರ ಇದ್ದರು. ಫುಲ್ ಆ ಸ್ಲೋಪ್ ಹೊಟ್ಟೋಗುತ್ತೆ ಅಂತ ಅನ್ಕೋತಾ ಇದ್ವು ನಾವು. ಒಂದು ಮಳೆ ಜಾಸ್ತಿ ಬಂದರೆ ದೇ ವಿಲ್ ಆಲ್ ಜಸ್ಟ್ ಗೋ ಡೌನ್ ಅಂತ. ಅವ್ರಿಗೆ ಏನು ಫೆಸಿಲಿಟೀಸ್ ಇಲ್ಲ. ಅವ್ರನ್ನ ಸೇರಿಸಿ ಅವ್ರದ್ದು ಬ್ಯಾಡ್ ಕಂಡೀಷನ್ ಹೌಸ್, ಸ್ಟ್ರಕ್ಚರಲಿ ಅನ್ಸೇಫ್ ಅಂಥದ್ದೆಲ್ಲ ನಾವು ಡಾಕ್ಯುಮೆಂಟ್ ಮಾಡಿದ್ವಿ. ಇನ್ನೊಂದು ಮೈಗ್ರೆಂಟ್ ವರ್ಕರ್ಸ್, ಯಾರು ಇವರು ಬೇರೆ ಊರಿಂದ ಬಂದಿರೋರು, ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಅವರು ಡೈಲಿ ಅಲ್ಲಿ ನಿಂತಿರ್ತಾರೆ. ಎವ್ರಿ ಮಾರ್ನಿಂಗು ಒಂದು ಟ್ರಕ್ ಬರುತ್ತೆ, ಅವ್ರನ್ನ ಡೈಲಿ ವೇಜಸ್ದು ಇದು ಸೈಟಿಗೆ ಕರ್ಕೊಂಡು ಹೋಗೋಕ್ಕೆ. ಸೊ ಅವ್ರನ್ನ ಆ ಟ್ರಕ್ಕಲ್ಲಿ ಸೈಟಿಗೆ ಕರ್ಕೊಂಡು ಹೋಗ್ತಾರೆ. ಅವ್ರಿಗೆ ಡೈಲಿ ವೇಜ್ ಆ ಒಂದು ದಿವಸಕ್ಕೆ ಕೆಲಸ ಸಿಕ್ತು ಅಂತ. ಮೋಸ್ಟ್ಲಿ ಅವರೆಲ್ಲರೂ ನಾರ್ತ್ ಕರ್ನಾಟಕ ಮತ್ತು ಬಿಹಾರ್, ಒಡಿಸ್ಸಾ ಆ ಜಾಗದಲ್ಲಿಂದ ಬಂದಿರೋರು. ಟೆಂಪ್ರರಿ ಅಂತ ಅನ್ಕೋತೀವಿ, ಬಟ್ ಅಟ್ಲೀಸ್ಟ್ 30-40 ವರ್ಷದಿಂದ ಇದ್ದಾರೆ ಅವರು. ಇದೇ ಥರ ಅವರು ಕೆಲಸ ಮಾಡೋದು ಎವ್ರಿ ಡೇ. ಅವ್ರಿಗೆ ಇರೋದು ಒಂದು ಡಾರ್ಮಿಟ್ರಿ ಥರ, ರೋಡಲ್ಲಿ ನಿಂತಿರ್ತಾರೆ ಮೋಸ್ಟ್ ಆಫ್ ದ ಟೈಮ್. ಅಲ್ಲಿ ಏನು ಫೆಸಿಲಿಟೀಸ್ ಇದೆ? ಏನೂ ಇಲ್ಲ. ಊಟಕ್ಕಿಲ್ಲ, ಬಾತ್ರೂಮ್ಸು, ಟಾಯ್ಲೆಟ್ ಫೆಸಿಲಿಟೀಸ್ ಇಲ್ಲ, ಏನೂ ಇಲ್ಲ. ಅದನ್ನೆಲ್ಲ ನೋಡಿಕೊಂಡು ಅವ್ರೂ ಒಂದು ಗುಂಪು ಅಂತ ನೋಡಿಕೊಂಡು ಅವ್ರ ಹತ್ರ ಹೋಗಿ ಇದನ್ನೆಲ್ಲ ಕೇಳಿಕೊಂಡು ಬಂದ್ವಿ. ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ ಮಾಡಿದ್ವಿ. ಎಲ್ಲ ಮಾಡಿದ ಮೇಲೆ ಒಂದು ಡ್ರಾಫ್ಟ್ ಪ್ಲ್ಯಾನ್ ಅಂತ ಮಾಡಿದ್ವಿ, ಯಾವ ಜಾಗದಲ್ಲಿ ಏನು ಚೇಂಜ್ ಆಗಬೇಕು ಅಂತ. ಇದು ಜಸ್ಟ್ ಅ ಮ್ಯಾಪ್, ಬಟ್ ಡೀಟೇಲಾಗಿ ಅದನ್ನು ಎಲ್ಲ ರೆಕಾರ್ಡ್ ಮಾಡಿ ಅದನ್ನು ಎಂಥೋ ಪ್ರಾಜೆಕ್ಟ್ಸ್ ಮಾಡಬೇಕು, ಯಾವ ಟೈಪಿನ ಪ್ರಾಜೆಕ್ಟ್ಸ್ ಬೇಕು. ಸಮ್ ಪ್ರಾಜೆಕ್ಟ್ಸ್ ವಿಲ್ ಬಿ ಲಾರ್ಜ್ ಪ್ರಾಜೆಕ್ಟ್ಸ್ ವೇರ್ ಟ್ರಾಫಿಕ್ದು ಪ್ರಾಬ್ಲಮ್ಸ್ ಇರುತ್ತೆ. ಸಮ್ ವಿಲ್ ಬಿ ಸ್ಮಾಲ್ ಪ್ರಾಜೆಕ್ಟ್, ನಮ್ಮದು ಪಾರ್ಕಲ್ಲಿ ನೀರು ಬರ್ತಾಯಿಲ್ಲ ಅಂಥ ಟೈಪು ಪ್ರಾಜೆಕ್ಟ್ಸ್ ಇರುತ್ತೆ. ಸೊ ಅದನ್ನು ನಾವು ನೋಡಿಕೊಂಡು ಪ್ರಪೋಸಲ್ಸು, ಪ್ರಾಜೆಕ್ಟ್ಸ್ ಆ್ಯಂಡ್ ಪ್ರಪೋಸಲ್ಸ್ ಅಂತ ಒಂದು ಚಾರ್ಟ್ ಮಾಡಿದ್ವಿ. ಅದಾದಮೇಲೆ ಯಾವ ವಾರ್ಡಲ್ಲಿ ಬರುತ್ತೆ ಅಂತ ಎಲ್ಲ ನೋಡಿಕೊಂಡು ಅದಾದಮೇಲೆ ಇದನ್ನು ನಾವು ವಾಪಸ್ಸು ಜನಗಳಿಗೆ ಹೇಗೆ ಪ್ರೆಸೆಂಟ್ ಮಾಡಬೇಕು ಅಂತ ಇನ್ನೊಂದು ಇವೆಂಟ್ ಮಾಡಿದ್ವಿ, ದೊಡ್ಡ ವರ್ಕ್ಶಾಪ್ಸ್ ಥರ. ಸೊ 6 ಇವೆಂಟ್ಸ್ ಮಾಡಿದ್ವಿ ಇನ್ 4 ಡಿಫ್ರೆಂಟ್ ಲೊಕೇಶನ್ಸ್. ನಾವೇ ಹೋಗಿ, ಅವ್ರನ್ನ ಕರೆಸಲಿಲ್ಲ ನಾವು. ನಾವೇ ಅಲ್ಲಿ ಒಂದು ಲೋಕಲ್ ಸ್ಕೂಲಲ್ಲಿ ಅಥವಾ ಒಂದು ಚರ್ಚಲ್ಲಿ ಅಥವಾ ಒಂದು ಓಪನ್ ಗ್ರೌಂಡಲ್ಲಿ, ಪಾರ್ಕಲ್ಲಿ ಹೋಗಿ ಸೆಟಪ್ ಮಾಡಿ ಇದನ್ನು ಮಾಡಿದ್ವಿ. ಸೊ ಈ ಥರ ಡಿಸ್ಕಷನ್ಸ್ ಮಾಡಿದ್ದು ಸೀನಿಯರ್ ಸಿಟಿಸನ್ಸ್ ಗ್ರೂಪು, ಇದು ಒಂದು ಚರ್ಚಲ್ಲಿ ಮಾಡಿದ್ದು ಇದು ನಮ್ಮ ಪ್ಲ್ಯಾನ್ ಎಲ್ಲ ನಾವು ಎಕ್ಸಿಬಿಟ್ ಮಾಡಿದ್ವಿ.
ಆಮೇಲೆ ವಿ ಆಸ್ ದ ಪೀಪಲ್ ಇದು ಪೋಸ್ಟರು ಕೊಂಕಣಿ ಮತ್ತು ಇಂಗ್ಲೀಷಲ್ಲಿ ಎರಡು ಲ್ಯಾಂಗ್ವೇಜಲ್ಲೂ ಪೋಸ್ಟರ್ ಮಾಡಿದ್ವಿ, ಯಾಕೆಂದರೆ ಎಲ್ಲರಿಗೂ ಅರ್ಥ ಆಗಬೇಕಲ್ಲ ಇದು ಏನು ಅಂತ, ಯಾಕೆ ಕರೀತಾ ಇದ್ದೀರಿ ಅಂತ. ಸೊ ಇದೆಲ್ಲ ನಮ್ಮದು ಪ್ಲ್ಯಾನ್ಸು, ನಾವು ಡ್ರಾಫ್ಟ್ ಪ್ಲ್ಯಾನ್ಸು ಡಿಸ್ಪ್ಲೇ ಮಾಡಿ ಕೇಳಿದ್ವಿ ಜನರಿಗೆ ಯಾವ ಪ್ರಾಜೆಕ್ಟ್ ನಿಮಗೆ ಇಂಪಾರ್ಟೆಂಟು. ಇವಾಗ ಒಂದು 5 ಪ್ರಾಜೆಕ್ಟ್ಸ್ ಇದೆ ಈ ಏರಿಯಾನಲ್ಲಿ. ಓಕೆ, ಟೂರಿಸಮ್ ಏರಿಯಾನಲ್ಲಿ 5 ಪ್ರಾಜೆಕ್ಟ್ಸ್ ಇದೆ ಅಂತ ಅಂದ್ಕೊಳ್ಳಿ, ಹೆರಿಟೇಜ್, ಕನ್ಸರ್ವೇಷನು, ಟೂರಿಸಮ್ ಅಂತ. ಸೊ ಇದರಲ್ಲಿ ಯಾವುದು ಮುಖ್ಯ ನಿಮಗೆ, ಫಸ್ಟ್ ಯಾವುದು ಮಾಡಬೇಕು ಅಂತ ಅದನ್ನು ನೋಡ್ಕೋಬೇಕು ಅಂತ ಅವರು ಇದು ಡಾಟ್ಸ್ ಹಾಕಿ ನಮಗೆ ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟರು, ನಾವು ಫಸ್ಟ್ ಯಾವ್ದು ತೊಗೋಬೇಕು ಅಂತ. ಸೊ 450 ಪೀಪಲ್ ಕೇಮ್ ಓವರ್ 3 days. ಕ್ವೆಶ್ಚನರ್ಸನ್ನು ಮಾಡಿದ್ವಿ, ಫೀಡ್ಬ್ಯಾಕ್ ಮಾಡಿದ್ವಿ. ಸ್ಲಮ್ ಡ್ವೆಲ್ಲರ್ಸು ಬಂದಿದ್ದರು. ಎಂದು ಅವರು ಸೇಮ್ ಅದು ಬೇರೆ ಇಕನಾಮಿಕ್ ಸ್ಟೇಟಸ್ ಅವರು ಮತ್ತು ಈ ಕಡೆ ಬೇರೆ ಥರ ಜನ ಎಲ್ಲರೂ ಒಂದೇ ರೂಮಲ್ಲಿ, ಅವ್ರಿಗೆ ಇಂಗ್ಲೀಷ್ ಬರಲ್ಲ. ಸೊ ನಾವು ನಿಂತ್ಕೊಂಡು ಕೊಂಕಣಿನಲ್ಲಿ, ನಂಗೆ ಬರಲ್ಲ ಬಟ್ ನಮ್ಮ ಟೀಮಲ್ಲಿ ಕೊಂಕಣಿನಲ್ಲಿ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಈ ಪ್ರಾಜೆಕ್ಟ್ ಏನು, ಹೇಗೆ ಮಾಡ್ತೀವ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ವಿ. ಅವರೂ ಪಾರ್ಟಿಸಿಪೇಟ್ ಮಾಡಿದ್ರು ಇದರಲ್ಲಿ. ಕೊನೆಗೆ ಒಂದು ಪ್ರಾಪರ್ ಪ್ಲ್ಯಾನ್ ಮಾಡಿದ್ವಿ, ಇದು ಜಸ್ಟ್ ಒನ್ ಎಕ್ಸಾಂಪಲು. ಆ ಪ್ಲ್ಯಾನು ನಾವು ಆಮೇಲೆ ಗವರ್ಮೆಂಟ್ಗೆ ಕೊಟ್ವಿ. ಅಂಡರ್ JNNRM ಅದಕ್ಕೆ ಫಂಡಿಂಗ್ ಸಿಕ್ಬಿಟ್ಟು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು DPR, ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಎಲ್ಲ ಪ್ರಿಪೇರ್ ಮಾಡಿ ಕೊಟ್ಟಿದ್ದು. ಸೊ ಇದು ಆ್ಯಕ್ಚುಲಿ ರೇರು ಇಂಥ ಪ್ರಾಸೆಸ್ಸು, ಇಷ್ಟು ಡೀಟೇಲಾಗೆ ಹೋಗಿ ಇಷ್ಟೊಂದು ಇನ್ಫಾರ್ಮೇಷನ್. ಇದು ಏನಾಯಿತು ಅಂತ ಕೊನೆಗೆ ನಂಗೆ ಗೊತ್ತಿಲ್ಲ. ಫೈನಲಿ ಗವರ್ಮೆಂಟ್ ಏನು ಮಾಡಿದ್ರು ಅಂತ ನನಗೂ ಇನ್ನೂ ಗೊತ್ತಿಲ್ಲ. ಇಟ್ಸ್ ಇಸ್ ವೆರಿ ಓಲ್ಡ್ ಆ್ಯಕ್ಚುಲಿ, 2007 ಏನೋ ಇದು ಮಾಡಿರೋದು, 8. ಹಾಂ. ಸೊ ನೀವು ಇನ್ವಾಲ್ವ್ ಆಗಿದ್ರಾ ಅದರಲ್ಲಿ? ಓಕೆ, ಆಲ್ ರೈಟ್. ಹಾಂ. ಸೊ ಅದೇ ಇಟ್ ವಾಸ್ ಅ ಲಾಂಗ್ ಪ್ರಾಸೆಸ್. ನಮಗೆ ಆ್ಯಕ್ಚುಲಿ ಮ್ಯಾಂಡೇಟು ಇರಲಿಲ್ಲ ಆ್ಯಸ್ ಕನ್ಸಲ್ಟೆಂಟ್ಸು, ಹೀಗೆ ಮಾಡಬೇಕು ಅಂತ ಯಾರೂ ಹೇಳಲೂ ಇಲ್ಲ. ನಾವೇ ಅಂದ್ಕೊಂಡು ನಾವು ಪ್ಲ್ಯಾನ್ ಮಾಡಬೇಕು ಅಂದರೆ ಮಾಡಲೇಬೇಕಲ್ವ, ಜನರನ್ನ ಕೇಳಬೇಕಲ್ಲ ಅಂತ ಅಂದ್ಕೊಂಡು ನಾವು ಈ ಎಕ್ಸ್ಟ್ರಾ ಟೈಮು ತೊಗೊಂಡು ಮಾಡಿದ್ವಿ ಈ ಪ್ರಾಸೆಸ್ಸು. ಆಮೇಲೆ ಕೊನೆಗೆ ವಿ ಗಾಟ್ ಫೀಡ್ಬ್ಯಾಕ್ ಫ್ರಮ್ ಪೀಪಲ್. ಎಲ್ಲರೂ ಹೇಳ್ತಾಯಿದ್ರು, ಫಸ್ಟ್ ಟೈಮ್ ಯಾರೋ ಬಂದು ಗವರ್ಮೆಂಟ್ ಕಡೆಯಿಂದ ಯಾರೋ ಬಂದು ನಮ್ಮನ್ನ ಕೇಳ್ತಾ ಇದ್ದಾರೆ, ಇದು ನಿಮ್ದು ಹೇಗೆ ಬೇಕು, ಏನು ಪ್ರಾಬ್ಲಮ್ ಇದೆ ಅಂತ. ಯಾರೂ ಇಷ್ಟು ದಿವಸ ಯಾರೂ ಬಂದು ಹೇಳಿಲ್ಲ, ಏನೂ ನಮಗೆ ಗೊತ್ತಿರಲಿಲ್ಲ. ಸೊ ಅದೇ ಹಾಫ್ ಆಫ್ ದ ಪೀಪಲ್ ತುಂಬ ಆ್ಯಂಗ್ರಿ ಆಗಿದ್ದರು, ಏಕೆಂದರೆ ಫಸ್ಟ್ ಟೈಮ್ ಕೇಳ್ತಾ ಇದ್ದೀವಿ ಆ್ಯಂಡ್ ಯಾರೂ ಇಷ್ಟು ದಿವಸನೂ ಕೇಳಿರಲಿಲ್ಲ. ಸೊ ಏನೇನು ಪ್ರಾಬ್ಲಮ್ಸ್ ಇತ್ತು ಅದನ್ನೆಲ್ಲ ಗವರ್ಮೆಂಟ್ ಮೇಲೆ ಇದು ಮಾಡಿದ್ರು. ಅಂಥ ಪರಿಸ್ಥಿತಿ ಬರ್ಕೊಡ್ದು. ನಾವು ರೆಗ್ಯುಲರಾಗಿ ನಾವು ವರ್ಕ್ ಮಾಡ್ತಾಯಿದ್ರೆ ಎಲ್ಲರಿಗೂ ಗೊತ್ತಿರುತ್ತೆ, ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಅಟ್ಲೀಸ್ಟ್ ಆ ಸ್ಟೇಟಸ್ ಇದ್ದರೆ ಸ್ವಲ್ಪ ಪ್ಲ್ಯಾನಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ನಮಗೆ. ಸೊ ಜಸ್ಟ್ ಕನ್ಕ್ಲೂಷನ್ಸ್, ಪ್ರಾಸೆಸ್ ವಾಸ್ ಇಫೆಕ್ಟಿವ್, ವೆಲ್ ಇಂಟಿಗ್ರೇಟೆಡ್ ಪ್ರಾಸೆಸ್. ಅಂದರೆ ಎಲ್ಲರನ್ನೂ ಸೇರಿ ನಾವು ಟ್ರೈ ಮಾಡಿದ್ವಿ ಇಂಟಿಗ್ರೇಟ್ ಮಾಡೋಕ್ಕೆ, ಬಟ್ ಇಂಪ್ಲಿಮೆಂಟೇಷನ್ನಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು. ಸೊ ಚಾಲೆಂಜಸ್ ಇತ್ತು ತುಂಬಾ, ಹೇಗೆ ಎಲ್ಲರನ್ನೂ ಸೇರಿ ಇದು ಮಾಡೋದು. ಇಟ್ ಟುಕ್ ಅ ಲಾಟ್ ಆಫ್ ಟೈಮ್. ಆ ಟೈಮ್ ಬೇಕು ಇದೆಲ್ಲ ಮಾಡೋಕ್ಕೆ. ಅದಕ್ಕೆ ಮೋರ್ ಪೀಪಲ್ ಕಮ್ ಟುಗೆದರ್, ಬೆಟರ್ ಇಟ್ ಈಸ್ ಟು ಡೂ ದಿಸ್. ಓಕೆ, ಆಲ್ ರೈಟ್. ಸೊ ಬೇಗಲೇ ಆಯ್ತಲ್ಲ ಸ್ವಲ್ಪ. ನಾನೇನು ಮಾಡ್ತೀನಿ ಅಂದರೆ ಅಲ್ಲ, ಇಂಟ್ರೊಡ್ಯೂಸ್ ದಿಸ್ ಪ್ರಾಬ್ಲಮ್ ನಿಮಗೆ, ಆಮೇಲೆ ಬ್ರೇಕಲ್ಲಿ ಹೋಗೋಣ ಒಂದು ಚೂರು. ಸೆಕೆಂಡ್ ಪಾರ್ಟು. ಇಸ್ ಇಟ್ ಓಕೆ ಶರತ್ ಇಫ್ ಐ ಜಸ್ಟ್? ಹಾಂ, ಓಕೆ. ಮ್ಯಾಮ್, ಈ ಪ್ರಾಸೆಸ್ ನೀವು ಇಷ್ಟು ಕೆಲಸ ಮಾಡಿ ಎಲ್ಲ ಮಾಡಿ ಇಂಪ್ಲಿಮೆಂಟೇಷನ್ ಆಗಿಲ್ಲ ಅಂದರೆ, ದ ಗವರ್ಮೆಂಟ್ ಇಸ್ ನಾಟ್ ಇಂಪ್ಲಿಮೆಂಟೆಡ್ ಅಂದರೆ, ಅದನ್ನು ಫಾಲೋ ಅಪ್ ಹೌ ಟು ಕನ್ವಿನ್ಸ್ ದ ಗವರ್ಮೆಂಟ್ ಟು ಡೂ ಇಟ್, ಆ ಗವರ್ಮೆಂಟ್ ಇಸ್ ನಾಟ್ ವಿಲ್ಲಿಂಗ್ ಟು ಡೂ ಇಟ್ ಅಂತ. ಅದು ಈ ಪ್ರಾಸೆಸ್ಸಲ್ಲಿ ಎಕ್ಸಾಕ್ಟಾಗಿ ಏನಾಯಿತು ಅಂತ ಗೊತ್ತಿಲ್ಲ, ಬಟ್ ಇಟ್ ವಾಸ್ ಫಂಡೆಡ್ ಬೈ JNNRM. ಸೊ ಆ ಫಂಡಿಂಗಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತಂತ ಅನ್ಕೋತಾ ಇದ್ದೀನಿ ಅವ್ರಿಗೆ. ಆಮೇಲೆ ಪೊಲಿಟಿಕಲಿ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು, ಸ್ವಲ್ಪ ಸಮ್ ಪ್ರಾಜೆಕ್ಟ್ಸು ಪೊಲಿಟಿಕಲಿ ಸಪೋರ್ಟ್ ಆಗಲಿಲ್ಲ, ಸೊ ಅದು ಮಾಡಲಿಲ್ಲ. ಬಟ್ ಇವಾಗ ಇದರಲ್ಲಿ ಮೊಬಿಲಿಟಿದು ಒಂದು ಪ್ಲ್ಯಾನ್ ಇತ್ತು, ಅದು ಮಾಡಿದ್ದಾರೆ ಅವರು. ಫುಲ್ಲು ಸಿಟಿಗೆ ಮೊಬಿಲಿಟಿ ಪ್ಲ್ಯಾನ್ ಮಾಡಿ ಎಲ್ಲೆಲ್ಲಿ ಏನೇನು ಟೈಪ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಹಾಕಬೇಕು, ರೂಟ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ. ಸೊ ಆಮೇಲೆ ಹೆರಿಟೇಜ್ ಡೆವಲಪ್ಮೆಂಟ್ ಮಾಡಿದ್ದಾರೆ. ಸೊ ಇಟ್ ಡಿಪೆಂಡ್ಸ್, ಅದು ಯಾವುದಕ್ಕೆ ಫಂಡಿಂಗ್ ಬೇಗ ಸಿಕ್ತೋ, ಯಾವುದು ಅಪ್ರೂವ್ ಆಯಿತೋ ಅದು ಮುಂದಕ್ಕೆ ಹೋಗಿದೆ. ಸಮ್ ಹೌಸಿಂಗ್ ಪ್ರಾಬ್ಲಮ್ಸ್ ಇತ್ತು, ಹೌಸಿಂಗು ಅಫೋರ್ಡೆಬಲ್ ಹೌಸಿಂಗ್ದು ಒಂದು ಸ್ವಲ್ಪ ಪ್ರಾಬ್ಲಮ್ ಆಯಿತು.
ಅಂಥದ್ದು ಎಲ್ಲ ಬೇರೆ ಬೇರೆ ಸ್ಟೇಜಲ್ಲಿತ್ತು. ಮತ್ತು ಗವರ್ಮೆಂಟ್ ಬೇರೆ ಚೇಂಜ್ ಆಗುತ್ತೆ, ಬೇರೆ ಪೊಲಿಟಿಕಲ್ ಲೀಡರ್ಸ್ ಬರ್ತಾರೆ, ಬೇರೆ ಗವರ್ಮೆಂಟ್ ಆಫೀಸ್ ಕಮಿಷನರ್ಸ್ ಬರ್ತಾರೆ. ಆವಾಗ ಎಲ್ಲ ನಿಮಗೆ ಗೊತ್ತಿದೆಯಲ್ಲ, ನಾ ಹೇಳಬೇಕಾಗಿಲ್ಲ, ನೀವು ಫಾಲೋ ಮಾಡ್ತಾ ಇರ್ತೀರಲ್ಲ. ಸೊ ಅದು ಒಂದು ಇರುತ್ತೆ. ಈಗ ಬೆಂಗಳೂರಲ್ಲಿ ಈ ಥರದ್ದು ಏನಾದರೂ ಒಂದು ಗ್ರೂಪ್ ಇದೆ ಹೂಸ್ ಡೂಯಿಂಗ್ ದಿಸ್ ಮಾಡಿಬಿಟ್ಟು ಇಂಪ್ಲಿಮೆಂಟ್ ಮಾಡಿರೋ ಪ್ರಾಜೆಕ್ಟ್ಸ್ ಯಾವುದಾದ್ರೂ ಇದೆಯಾ ಬೆಂಗಳೂರಲ್ಲಿ? ತುಂಬಾ ಇದೆ, ಬಟ್ ಅದು ಎಲ್ಲ ಸ್ಮಾಲ್ ಸ್ಕೇಲಲ್ಲಿ, ಮೋಸ್ಟ್ಲಿ NGOs ಮಾಡಿರೋದು. ಆ್ಯಂಡ್ ಇವಾಗ DULT ಡಲ್ಟ್ ಅಂತ ಕೇಳಿದ್ದೀರಲ್ಲ, ಹಾಂ, ವೇರ್ ದೊಡ್ಡನೆಕುಂಡಿ, ಎಸ್ ಐ ನೋ. ಅದು ಆಗ್ತಾ ಇದೆ, ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಇಸ್ ಇಟ್ ಓಕೆ? ಹಾಂ ಕರೆಕ್ಟ್. ನಾನು ಆ್ಯಕ್ಚುಲಿ ಅದರದ್ದು ಜ್ಯೂರಿನಲ್ಲಿದೆ, ಯಾವ ಡಿಸೈನ್ ಚೂಸ್ ಮಾಡಬೇಕು ಅಂತ ಜ್ಯೂರಿನಲ್ಲಿದೆ, ಪ್ಯಾನಲಲ್ಲಿ. ಬಟ್ ಇಟ್ ವಾಸ್ ಅ ಗುಡ್ ಪ್ರಾಜೆಕ್ಟ್. ಅದು ಏನೋ ಪ್ರಾಬ್ಲಮ್ ಆಗ್ತಾಯಿದೆ, BBMPಯಿಂದ ಫಂಡಿಂಗ್ದು ಪ್ರಾಬ್ಲಮ್ ಆಗ್ತಾಯಿದೆ. ಐ ಥಿಂಕ್ ಪೊಲಿಟಿಕಲ್ ಪ್ರಾಬ್ಲಮ್ಸೂ ಇದೆ ಅಲ್ಲಿ, ಸೊ ಅದು ಇಂಪ್ಲಿಮೆಂಟ್ ಆಗಿಲ್ಲ. ಬಟ್ ಸೆನ್ಸಿಂಗ್ ಲೋಕಲ್ ಆ್ಯಂಡ್ DULT ಆ್ಯಂಡ್ BBMP ಸೇರಿ ಮಾಡಿದ್ದಾರೆ. ಸೊ NGO, ಗವರ್ಮೆಂಟ್ ಆ್ಯಂಡ್ ಲೋಕಲ್ ಪೀಪಲ್ ಎಲ್ಲರೂ ಸೇರಿ, ಸಿಟಿಸನ್ ಸೈಡ್ ಆ್ಯಂಡ್ ಪೊಲಿಟಿಕಲ್ ಲೀಡರ್ಸ್ ಎಲ್ಲರೂ ಇನ್ವಾಲ್ವ್ ಆಗಿ ಮಾಡಿದ್ದಾರೆ. ಅಂಥದ್ದು ತುಂಬಾ ಇದೆ ಬೆಂಗಳೂರಲ್ಲಿ, ತುಂಬ ಆಗ್ತಾಯಿದೆ. ಅದನ್ನು ನಾವು ನೋಡಬೇಕು ನಾವು, ಲೈಕ್ ಯು ಕ್ಯಾನ್ ಸರ್ಚ್ ಆ್ಯಂಡ್ ಸಿ ದೇರ್ ಆರ್ ಅ ಲಾಟ್. ಹಾಂ, ಸ್ಮಾರ್ಟ್ ಸಿಟಿ, ಹಾಂ, ಮೋಸ್ಟ್ಲಿ ಆಗಿದೆ. ಸ್ಮಾರ್ಟ್ ಸಿಟಿದು ಒಂದು ಆಫೀಸ್ ಇದೆ, ಅವರು ಗ್ರೇಟರ್ ಬ್ಯಾಂಗ್ಳೂರ್, ಎಸ್ ಅದು ಶುರು ಮಾಡಿದ್ದಾರೆ ಇವಾಗ. ಸೊ ಅದು ನಡೀತಾ ಇದೆ. ಬಟ್ ಸ್ಮಾರ್ಟ್ ಸಿಟಿ ಅಷ್ಟೊಂದು ಪಬ್ಲಿಕ್ ಇನ್ವಾಲ್ವ್ಮೆಂಟ್ ಆಗಿಲ್ಲ ಅದರಲ್ಲಿ. ನಾಟ್ ಸೋ ಮಚ್ ಸೆಂಟ್ರಲ್, ಸ್ಟೇಟ್ ಗವರ್ಮೆಂಟ್ ಮೋಸ್ಟ್ಲಿ. ಗ್ರೇಟರ್ ಓಕೆ, ಸಾರಿ. Greater Bangalore, I think the question is Greater Bangalore and Bangalore Metropolitan Region. ಅದರಲ್ಲಿ ವ್ಯತ್ಯಾಸ ಏನು? From what I understand, I'm not 100% sure. ಅದು ಗ್ರೇಟರ್ ಬ್ಯಾಂಗ್ಳೂರು ಇದು BBMP ಅಂತ ಅದರದ್ದು, ಓಕೆ. ಆ್ಯಂಡ್ ಮೆಟ್ರೋಪಾಲಿಟನ್ ರೀಜನ್ ಅಂದರೆ ಅದು ರೀಜ್ನಲ್, ನಾನು ತೋರಿಸಿದ್ನಲ್ಲ, ಬ್ಯಾಂಗ್ಳೂರ್ ವಿತ್ ಆಲ್ ದಿ ಅದರ್ ಸಿಟೀಸ್, ಇವಾಗ ಹೊಸಕೋಟೆ, ಮಾಗಡಿ, ದೇವನಹಳ್ಳಿ, ಕನಕಪುರ, ಅದೆಲ್ಲ ಫುಲ್ ಆ ರೀಜನ್ನು, ದೊಡ್ಡ ರೀಜನ್ ಅದು. ಸೊ ಇಟ್ ಈಸ್ ಡಿಫ್ರೆಂಟ್. ಮೆಟ್ರೋಪಾಲಿಟನ್ ರೀಜನ್, ಇವಾಗ ಡೆಲ್ಲಿ ಮೆಟ್ರೋಪಾಲಿಟನ್ ಇದೆ, ಮುಂಬೈ ಮೆಟ್ರೋಪಾಲಿಟನ್ ರೀಜನ್ ಇದೆ, ಹೈದ್ರಾಬಾದ್ ಇದೆ, ಹಾಗೆ. ಸೊ ದ್ಯಾಟ್ ಈಸ್ ವೆರಿ ಡಿಫ್ರೆಂಟ್. ಓಕೆ. ಮಾಸ್ಟರ್ ಪ್ಲಾನಲ್ಲಿ ರೋಡ್ ಎಲ್ಲ ಮಾಡಿರ್ತಾರೆ, ಪ್ಲಾನ್ ಎಲ್ಲ ಆಗಿರುತ್ತೆ, ಅದು ಸರಿ ಇಲ್ಲ ಅಂದಾಗ ಮತ್ತೆ ಅದನ್ನು ಅಬ್ಜೆಕ್ಷನ್ ಆಗ್ತಿದ್ರೆ ಮತ್ತೆ ಅದು ರೀರೂಟಿಂಗ್ ಮಾಡ್ಬೋದಾ? ದ ಕ್ವೆಶ್ಚನ್ ಇಸ್, ಮಾಸ್ಟರ್ ಪ್ಲ್ಯಾನ್ನಲ್ಲಿ ರೋಡೆಲ್ಲ ಹಾಕಿರ್ತಾರೆ, ಅದು ಸರಿ ಇಲ್ಲದೆ ಹೋದರೆ ನಾವು ರೀರೂಟಿಂಗ್ ಮಾಡ್ಬೋದಾ ಅಂತ, ಕರೆಕ್ಟ್? ಅದು ಐದರ್ ಅದು ಪ್ಲ್ಯಾನ್ದು ಎರರ್ ಇರುತ್ತೆ, ಮ್ಯಾಪಿಂಗ್ ಎರರ್ ಇರ್ಬೋದು, ಅದನ್ನು ಸರಿ ಮಾಡಿಸ್ಬೋದು ಮ್ಯಾಪಲ್ಲಿ. ಆ್ಯಕ್ಚುಲಿ ಗ್ರೌಂಡಲ್ಲಿ ಏನಿದೆ ಅಂತ ನೋಡಿಕೊಂಡು ಅದು ಚೆಕ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಮುಂಬೈ ಮಾಸ್ಟರ್ ಪ್ಲ್ಯಾನ್ ಮಾಡಿದಾಗ ಅವರು ಎಕ್ಸಿಸ್ಟಿಂಗ್ ಕಂಡೀಷನ್ನು ಎಲ್ಲ ಮ್ಯಾಪ್ ಮಾಡಿದರು, ಏನು ಎಲ್ಲಿ ಬರುತ್ತೆ, ಎಲ್ಲಿ ಪಾರ್ಕ್ ಇದೆ, ಯಾವ ಲ್ಯಾಂಡ್ ಯೂಸ್ ಇದೆ ಅಂತ ಎಲ್ಲ ಮ್ಯಾಪ್ಸ್ ಮಾಡಿಬಿಟ್ಟು ಸ್ಮಾಲ್ ಏರಿಯಾದಲ್ಲಿ ಡಿವೈಡ್ ಮಾಡಿ ಅವರು ಜನಗಳಿಗೆ ವಾಪಸ್ ಕೊಟ್ಟು, ನೀವೇ ಚೆಕ್ ಮಾಡಿ ಹೇಳಿ ನಮಗೆ ಏನಾದರೂ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ. ಇದರಲ್ಲಿ ಆ ಪ್ರಾಸೆಸ್ ತುಂಬ ವ್ಯಾಲ್ಯೂಬಲ್ ಆಗಿತ್ತು, ಯಾಕೆಂದರೆ ಅದೆಲ್ಲ ಮಿಸ್ಟೇಕ್ಸ್ ಎಲ್ಲ ಕ್ಯಾಚ್ ಆಯಿತು ಆ ಪ್ರಾಸೆಸ್ಸಲ್ಲಿ. ಆಮೇಲೆ ಅವರು ಕರೆಕ್ಟ್ ಮಾಡಿಬಿಟ್ಟು GIS ಅಲ್ಲಿ ಇದು ಮಾಡಿದ್ರು. ಅದಕ್ಕೆ ಪ್ರೈವೇಟ್ ಲ್ಯಾಂಡ್ ಓನರ್ಗೆ ಇಂಟಿಮೇಟ್ ಮಾಡ್ತಿರೇ ಆ ಲ್ಯಾಂಡ್ನ ಅಕ್ವೈರ್ ಮಾಡ್ಕೊಬಹುದಾ? ಕ್ವೆಶ್ಚನ್ ಇಸ್, ಪ್ರೈವೇಟ್ ಲ್ಯಾಂಡ್ಸ್ನ ಅವರು ಅಲೋಕೇಟ್ ಮಾಡಿರ್ತಾರೆ ಯಾವುದಾದ್ರು ಲ್ಯಾಂಡ್ ಯೂಸ್ಗೆ. ಹಾಂ, ವಿದೌಟ್ ಕನ್ಸಲ್ಟೇಷನ್ ಏನಾದ್ರು ಅವರು ಪ್ಲ್ಯಾನ್ ಮಾಡಿದರೆ ಅದನ್ನು ಹೇಗೆ ಅದನ್ನು ಇದು ಮಾಡ್ಬೋದು ಅಂತ. ಓಕೆ. ಸೊ ಅದೇನಾಗುತ್ತೆ ಅಂದರೆ, ಗವರ್ಮೆಂಟ್ ಅದು ಪ್ಲ್ಯಾನ್ ಮಾಡಿರ್ತಾರೆ, ಇವಾಗ ರೆಸಿಡೆನ್ಷಿಯಲ್ ಇದ್ದರೆ ಅದನ್ನು ಕಮರ್ಷಿಯಲ್ ಮಾಡಿಬಿಟ್ಟಿದ್ದಾರೆ. ಅಫ್ಕೋರ್ಸ್ ನಿಮ್ಮದು ಪ್ರಾಪರ್ಟಿ ವ್ಯಾಲ್ಯೂ ಜಾಸ್ತಿ ಆಗುತ್ತೆ ಅದರಲ್ಲಿ. ಬಟ್ ನಿಮಗೆ ಅದು ಸರಿ ಹೋಗದೆ ಹೋದರೆ, ನಿಮಗೆ ಅದು ಚೇಂಜ್ ಬೇಡದೆ ಹೋದರೆ ನೀವು ಅದನ್ನು ರೆಸ್ಪಾನ್ಸ್ ಕೊಡ್ಬೋದು ಆ ಪ್ಲ್ಯಾನಿಂಗ್ ಪ್ರಾಸೆಸ್ ನಡೀತಾ ಇರುವಾಗ.
ಸೊ ಅದು ರೆಸ್ಪಾನ್ಸ್ ಕೊಟ್ಟರೆ ಅದು ಡಿಸ್ಕಷನ್ ಆಗಬೇಕು. ಸೊ ಗವರ್ಮೆಂಟ್ ಅವರು ಪ್ಲ್ಯಾನ್ ಮಾಡುವಾಗ ಏರಿಯಾಸ್ಗೆ ಬಂದು ಆ ಲೆವೆಲ್ಗೆ ಡಿಸ್ಕಸ್ ಮಾಡಬೇಕು ಇಂಥದ್ದೆಲ್ಲ. ಬಟ್ ಅದೇನಾಗತ್ತೆ ಅಂದರೆ ಒಂದು ಹೇಳ್ತೀನಿ, ಒಂದು ಪ್ರಾಬ್ಲಮ್ ಆಗುತ್ತೆ ಅದರಲ್ಲಿ. ಜನಗಳಿಗೆ ಅವ್ರ ಲ್ಯಾಂಡು ಅವ್ರ ಪ್ರಾಪರ್ಟಿ ಅದರಲ್ಲೇ ಹೀಗೆ ನೋಡಿಕೊಂಡು ಅವರು ಇದು ಮಾಡ್ತಾರೆ. ಅಫ್ಕೋರ್ಸ್ ಅಂಡರ್ಸ್ಟುಡ್ ಅವ್ರದ್ದು ಪ್ರಾಬ್ಲಮ್ ಆಗುತ್ತೆ ಅಂತ, ಅದಕ್ಕೆ ಅವ್ರದ್ದು ನೋಡ್ಕೋತಾರೆ, ಅವ್ರದ್ದೇನೆ ಏನು ಅಡ್ವಾಂಟೇಜ್ ಇದೆಯಾ ಡಿಸ್ಅಡ್ವಾಂಟೇಜ್ ಇದೆಯಾ ಅಂತ ನೋಡ್ತಾರೆ. ಬಟ್ ನಾನೇನು ಹೇಳ್ತಾ ಇರೋದು ಅಂದರೆ ಈ ಪ್ರಾಸೆಸ್ಸಲ್ಲಿ ನಾವು ದೊಡ್ಡ ಆಬ್ಜೆಕ್ಟಿವ್ಸ್ ಇಟ್ಕೋಬೇಕು, ದೊಡ್ಡ ಉದ್ದೇಶ. ಇವಾಗ ಎನ್ವೈರ್ಮೆಂಟ್ಗೆ ಏನಾದ್ರು ಪ್ರಾಬ್ಲಮ್ ಆಗ್ತಾ ಇದೆಯಾ, ನಾವು ಈ ಚೇಂಜ್ ಮಾಡಿದ್ರೆ ಯಾರಿಗೆ ನಮ್ಮದು ಒಂದು ಪ್ರಾಬ್ಲಮ್ ಇರುತ್ತೆ, ಬಟ್ ಅದನ್ನು ಸಾಲ್ವ್ ಮಾಡುವಾಗ ಈಸ್ ಇಟ್ ಎಫೆಕ್ಟಿಂಗ್ ಅದರ್ ಪೀಪಲ್, ಅದನ್ನು ನೋಡ್ಕೋಬೇಕು. ದೊಡ್ಡ ಲಾಂಗ್ ಟರ್ಮ್ ವಿಷನ್ ಇಟ್ಕೋಬೇಕು. ಇವಾಗ ಆ್ಯಸ್ ಕಮ್ಯುನಿಟಿ ಲೀಡರ್ಸ್ ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡಬೇಕು. ಬಿಕಾಸ್ ಆ್ಯಸ್ ಪ್ಲ್ಯಾನರ್ಸ್ ವಿ ಡೂ ದ್ಯಾಟ್. ನಾವು ಸಸ್ಟೈನಬಲ್ ಇರಬೇಕು, ಲಾಂಗ್ ಟರ್ಮ್ ಇರಬೇಕು, ಎನ್ವೈರ್ಮೆಂಟಿಗೆ ಎಫೆಕ್ಟ್ ಆಗಕೂಡ್ದು, ಆಮೇಲೆ ಟ್ರಾನ್ಸ್ಪೋರ್ಟೇಷನ್ಗೆ ಜಾಸ್ತಿ ಇದು ಎಫೆಕ್ಟ್ ಆಗಕೂಡ್ದು ಅಂಥದ್ದೆಲ್ಲ ನಾವು ಉದ್ದೇಶ ಇಟ್ಕೊಂಡು ಮಾಡ್ತೀವಿ ಪ್ಲ್ಯಾನು. ಸೊ ಅಲ್ಲ ಬ್ರಾಡರ್ ವಿಷನ್ ಇಟ್ಕೊಂಡು ಆಮೇಲೆ ನಿಮ್ಮದು ಏನಾಗ್ತಾ ಇದೆಯೋ ಅಂತ ತುಂಬಾ ಅಫ್ಕೋರ್ಸ್ ಐ ಅಂಡರ್ಸ್ಟ್ಯಾಂಡ್ ಪ್ರಾಬ್ಲಮ್ ಇದ್ದರೆ ಇದೆ, ಅದನ್ನು ನೀವು ಸಾಲ್ವ್ ಮಾಡೋಕ್ಕೆ ಅದು ಅರ್ಜಿ ಪತ್ರ ಕೊಡ್ಬೋದು, ಲೈಕ್ ಸಜೆಷನ್ ಕೊಡ್ಬೋದು, ಇದು ಚೇಂಜ್ ಮಾಡಿ ಅಂತ. ಅದೇ ಕರೆಕ್ಟ್, ಮಾಹಿತಿ ಇರೋದಿಲ್ಲ, ಅದಕ್ಕೇ ಪ್ರಾಬ್ಲಮ್ ಆಗ್ತಾಯಿದೆ. ಕರೆಕ್ಟ್ ನೀವು ಹೇಳ್ತಾ ಇರೋದು. ಅದಕ್ಕೇ ಈ ಪ್ರಾಸೆಸ್ ನಾನು ತೋರಿಸಿದ್ನಲ್ಲ, ಫಸ್ಟ್ ಎಲ್ಲರಿಗೂ ಎಲ್ಲ ಓಪನಾಗೆ ಇದು ಮಾಡಿದ್ವಿ ನಾವು. ಬೀದಿಗೆ ಅದು ಗಾರ್ಬೇಜ್ ಕಲೆಕ್ಷನ್ ಇರುತ್ತಲ್ಲ, ಆ ಗಾರ್ಬೇಜ್ ಕಲೆಕ್ಷನ್ನಲ್ಲಿ ಬೀದಿಗೆ ಡೋರ್ಗೆ ಒಂದು ಇದು ಫ್ಲೈಯರ್ ಕೊಟ್ಟಿದ್ವಿ, ಎಲ್ಲರಿಗೂ ಡೆಲಿವರ್ ಮಾಡಿದ್ದು. Correct. What is the process to change it once it's planned? Like I said, you have to put in a request and they will ask you for objections and suggestions as per the KTCP Act. Right now, that is how the process is run, but that's why we are doing this session. We need to understand that before doing the plan itself, we should see, we cannot as planners and government, we can't go house to house and say what do you want. ಬಟ್ ಬ್ರಾಡ್ಲಿ ಈ ಸ್ಟ್ರೀಟ್ ಹೇಗಿರಬೇಕು, ಏನು ಕ್ಯಾರೆಕ್ಟರ್ ಇರಬೇಕು ಅಂತ ಅದನ್ನು ನಾವು ಎನ್ವಿಷನ್ ಮಾಡಿ ಮಾಡಬೇಕು. ಸೊ ಹಾಂ, ಎಲ್ಲಿ ಹಾಂ 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 ಕರೆಕ್ಟ್, ಓಕೆ, ಅಕ್ವಿಸಿಷನ್ ಕರೆಕ್ಟ್. ಕರೆಕ್ಟ್ ಕರೆಕ್ಟ್. ಓಕೆ, ಎಸ್ ಎಸ್. ಹಾಂ, ಅಲ್ಲ ಅವ್ರು ಕೇಳ್ತಾ ಇರೋದು ಸ್ವಲ್ಪ ಬೇರೆ, ಅವ್ರ ಅಕ್ವಿಸಿಷನ್ ಕೇಳ್ತಾ ಇಲ್ಲ. ಅವರು ಇವಾಗ ರೆಸಿಡೆನ್ಷಿಯಲ್ ಇದೆ ಅದನ್ನು, ಹಾಂ ಕರೆಕ್ಟ್, ಹಾಂ ಹಾಂ, ಏನಾದ್ರು ಪಬ್ಲಿಕ್ ಯೂಸ್ಗೆ ಎಕ್ವೈರ್ ಮಾಡ್ತಾರೆ. ಹಾಂ ಹಾಂ, do you while you lay up the roads map, do you have a set of time frame to discuss on it? Because ಇವಾಗ ನಂದೇ ಒಂದು ಲ್ಯಾಂಡಲ್ಲಿ 80 feet ರೋಡ್ ತೋರಿಸಿದ್ದಾರೆ, ಬರುತ್ತೆ ಕಾಯ್ತಾನೆ ಇದೆ. ಮೊನ್ನೆ ಏನಾಗ್ತಿದೆ, ಅಲೈನ್ಮೆಂಟ್ ಚೇಂಜ್ ಆಗಿಬಿಟ್ಟಿದೆ. ಬಟ್ ಅಲ್ಲಿ ಏನಾಗಿದೆ, ರಿಯಲ್ ಎಸ್ಟೇಟ್ ವ್ಯವಹಾರದವ್ರಿಗೆ ಏನಾಗ್ತಿದೆ, ಅದು ಹಿಂದೆ ಮುಂದೆ ಏನೋ ಮಾಡೋದು ಗೊತ್ತಾಗ್ತದೆ. ಸೊ ಮೈ ಕ್ವೆಶನ್ ಇಸ್, ವೆನ್ ಯು ಡಿಸೈನ್ ದಿ ಮ್ಯಾಪ್, ಯು ಲೇ ಆನ್ ದಿ ರೋಡ್ಸ್, will you have a time frame to accomplish it? So the question is, when you have a plan to put a road in the city somewhere, then can we is there a time frame? So ಟೈಮ್ ಫ್ರೇಮ್ ಇದ್ದೇ ಇರುತ್ತೆ, ಅದು ಬಜೆಟಲ್ಲಿ ಬರಬೇಕು. ಅದು ಫಂಡಿಂಗ್ ಹೇಗೆ ಯಾರು ಕೊಡ್ತಾರೆ, ಹೇಗೆ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, ಅಂಡರ್ ವಾಟ್ ಸ್ಕೀಮು, ಯಾವ ಡೆವಲಪ್ಮೆಂಟ್ ಪ್ರಾಜೆಕ್ಟಲ್ಲಿ ಬರುತ್ತೆ, ಅದರಲ್ಲಿ ಟೈಮ್ ಫ್ರೇಮ್ ಇದ್ದೇ ಇರಬೇಕು. ಬಟ್ ನಿಮಗೆ ಗೊತ್ತಿದೆ, ಅದು ಫಾಲೋ ಮಾಡೋರು
ಮಾಡೋಕ್ಕೆ ಕಷ್ಟ. ಇಟ್ ಈಸ್ ನಾಟ್ ಈಸಿ ಟು ಫಾಲೋ ಇಟ್ ಈಸಿಲಿ. ಸೊ ಏನಾದ್ರು ಒಂದು ಗವರ್ಮೆಂಟ್ ಚೇಂಜ್ ಆದಾಗ ಅಥವಾ ಏನಾದ್ರು ಬೇರೆ ಪ್ರಾಬ್ಲಮ್ಸ್ ಬಂದಾಗ ಅದು ಸ್ಟಾಲ್ ಆಗುತ್ತೆ. ಪೊಲಿಟಿಕಲ್ ಪುಷ್ ಇದ್ದರೆ ಬೇಗ ಆಗುತ್ತೆ, ನಾಳೆನೇ ಆಗ್ಬಿಡುತ್ತೆ ಅದು ಅಲ್ವಾ. ಸೊ ಆ ಟೈಪಲ್ಲಿ ಇವಾಗ ಯಾವುದು ಅದಕ್ಕೇ ಪ್ರಾಸೆಸ್ಸಲ್ಲಿ ಪ್ರಯಾರಿಟಿ ಯಾವುದು ಅಂತ ನೋಡ್ಕೋಬೇಕು ನಾವು. ಫಸ್ಟ್ ಪ್ರಯಾರಿಟಿ ಏನು ಮಾಡಬೇಕು ಸೊ ದಟ್ ಎಲ್ಲರಿಗೂ ಬೆನಿಫಿಟ್ ಆಗೋ ಹಾಗೆ ಆ ಟೈಪು ನಾವು ಡಿಸಿಷನ್ಸ್ ಮಾಡಬೇಕು. ಬಿಕಾಸ್ ಒಬ್ಬರಿಗೆ ಇಬ್ಬರಿಗೆ ಬೆನಿಫಿಟ್ ಆದರೆ ಏನು ಯೂಸು, ನಿಮ್ಮ ನೇಬರ್ಡ್ಗೆ ಇಟ್ಸ್ ನಾಟ್ ಗೋಯಿಂಗ್ ಟು ಬೆನಿಫಿಟ್ ಇನ್ ದ ಲಾಂಗ್ ಟರ್ಮ್. ಓನ್ಲಿ 2 people ವಿಲ್ ಬಿ ಬೆನಿಫಿಟಿಂಗ್. ಸೊ ಅಂಥದ್ದು ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ಸಲ್ಲಿ ಇನ್ನೊಂದು ಏನು ಅಂದರೆ ಯಾರು ಜಾಸ್ತಿ ಲೌಡಾಗೆ ಕಿರ್ಚ್ತಾರೋ ಗಲಾಟೆ ಮಾಡ್ತಾರೋ ಅವ್ರದ್ದು ಕೆಲಸ ಫಸ್ಟ್ ಆಗುತ್ತೆ. ಆ ಥರನೂ ಇರುತ್ತೆ. ಸಾರಿ, ಎಕ್ಸಾಕ್ಟ್ಲಿ. ಸೊ ನಮ್ಮಂಥ ಲೀಡರ್ಸ್ ಎಲ್ಲರೂ ಅಲ್ಲಿ ಸೇರಿಕೊಂಡು ಅದನ್ನೇ ನೋಡ್ಕೋಬೇಕು. ಕಾಮನ್ ಪೀಪಲ್ಲು ನಮ್ಮ ಥರ ಇರೋರು ಎಲ್ಲರಿಗೂ ಹೇಗೆ ಇದು ಓವರ್ ಆಲ್ ಬೆನಿಫಿಟ್ ಆಗೋ ಹಾಗೆ ನಾವು ಪ್ಲ್ಯಾನ್ ಹಾಕಬೇಕು, ಆ್ಯಕ್ಷನ್ಸ್ ತೊಗೋಬೇಕು. Lot about planning, a lot of effort goes in, as you mentioned, 4 years, 5 years, you put in huge amount of effort. So is there a cell which actually is independent of the government and actually can take a feedback saying this was the plan and how much have we achieved of the plan at different levels, at the city, at the area, at the board, at the booth level, what have you achieved? Is there such a cell? So should I repeat? Is there a need for that or not? What do you think? Okay, the question is that ಇವಾಗ ಪ್ಲ್ಯಾನ್ ಮಾಡಿದರೆ ಅದನ್ನು ಸರಿಯಾಗಿ ಇಂಪ್ಲಿಮೆಂಟ್ ಮಾಡಿದಾರಾ ಇಲ್ವಾ ಅಂತ ನೋಡೋ ಅಂಥದ್ದು ಒಂದು ಯಾವುದಾದ್ರು ಸೆಲ್ ಇದೆಯಾ ಅಂತ. ಗವರ್ಮೆಂಟಲ್ಲಿ ಆ್ಯಕ್ಚುಲಿ ನ್ಯಾಷನಲ್ ಲೆವೆಲಲ್ಲಿ ದೆರ್ ಆರ್ ಆ್ಯಕ್ಚುಲಿ ಓಕೆ ಲೆಟ್ ಮೀ ಸೇ ದಿಸ್ ಅಗೇನ್, ಲಾಟ್ ಆಫ್ ಎಜುಕೇಷನಲ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಇದೆ ಇಲ್ಲಿ ನಮ್ಮ ಬೆಂಗಳೂರಲ್ಲಿ. ಮತ್ತು ನ್ಯಾಷನಲ್ ಲೆವೆಲಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅರ್ಬನ್ ಅಫೇರ್ಸ್ NIUA, ಮತ್ತು ಇಲ್ಲಿ IHS ಮತ್ತು IISc, ಅವರೆಲ್ಲರೂ ಇಂಥ ಪ್ರಾಜೆಕ್ಟ್ಸ್ ಎಲ್ಲ ತೊಗೊಂಡು ಅವ್ರಿಗೆ ಯಾವುದು ಇಂಟ್ರೆಸ್ಟ್ ಇರುತ್ತೋ ಅದನ್ನು ಅವರು ಇವ್ಯಾಲ್ಯೂಯೇಟ್ ಮಾಡಿ ಅವರು ಒಂದು ಮೆಕ್ಯಾನಿಸಮ್ ಹಾಕ್ತಾರೆ, ಫ್ರೇಮ್ವರ್ಕ್ ಹಾಕ್ತಾರೆ ಹೇಗೆ ಇವ್ಯಾಲ್ಯೂಯೇಟ್ ಮಾಡೋದು. ಅವರು ಹೋಗಿ ಸಿಟಿಸನ್ಸ್ ಸರ್ವೆ ಮಾಡಿ ಎಲ್ಲ ಮಾಡಿ ಮತ್ತು ಗ್ರೌಂಡ್ ವರ್ಕ್ ಮಾಡಿ ಅವರು ರಿಪೋರ್ಟ್ಸ್ ಕಳಿಸ್ತಾರೆ. ಇವಾಗ ನಿಮಗೆ ಇದು ವಯನಾಡಲ್ಲಿ ಆಗಿರೋದು ಅದು ರಿಪೋರ್ಟ್ ಬಗ್ಗೆ ಎಷ್ಟೋ ಜನ ಮಾತಾಡ್ತಾ ಇದ್ದಾರಲ್ಲ, ಆ ರಿಪೋರ್ಟ್ ಇತ್ತು ಆದ್ರೂ ಫಾಲೋ ಮಾಡಿಲ್ಲ ಅಲ್ವಾ. ಯಾವ ಜಾಗದಲ್ಲಿ ಏನು ಲ್ಯಾಂಡ್ಸ್ಲೈಡ್ ಆಗುತ್ತೆ ಅಂಥದ್ದೆಲ್ಲ ದೊಡ್ಡದು, ಇಟ್ಸ್ ಅ ಬಿಗ್ ರಿಪೋರ್ಟ್ ಆ್ಯಂಡ್ ಇಟ್ಸ್ ಬಿನ್ ದೆ ಫಾರ್ ಅ ಲಾಂಗ್ ಟೈಮ್. ಆದರೆ ಅಂಥ ಇವ್ಯಾಲ್ಯೂಯೇಷನ್ ಎಲ್ಲ ಮಾಡಿ ಸ್ಟಡಿ ಮಾಡಿ ದೆರ್ ಆರ್ ಮೋಸ್ಟ್ಲಿ ರಿಸರ್ಚ್ ಆರ್ಗನೈಸೇಷನ್ಸ್ ದಟ್ ಡೂ ದಿಸ್. Those are all kind of an NGOs or organizations which don't really have the power to. No, they do. Because governments come and they go and they all kind of they do the project they want to do. ಹಾಂ, ಸೊ ಅವ್ರಿಗೆ ಪವರು ಅಂದರೆ ಅವರು ಫಸ್ಟ್ ಆಫ್ ಆಲ್ ಸಮ್ಟೈಮ್ಸ್ ಗವರ್ಮೆಂಟ್ ಕಮಿಷನ್ ಮಾಡ್ತಾರೆ ಈ ಇಂಥ ಸ್ಟಡಿ ಮಾಡಿ ಅಂತ, ನಮಗೆ ಇವ್ಯಾಲ್ಯೂಯೇಷನ್ ಮಾಡಿಕೊಡಿ ಅಂತ. ಸೊ ಐದರ್ ಪ್ರೈವೇಟ್ ಕನ್ಸಲ್ಟೆಂಟ್ಸ್ ಅಥವಾ ಈ ರಿಸರ್ಚ್ ಆರ್ಗನೈಸೇಷನ್ಸು ಅಥವಾ ವರ್ಲ್ಡ್ ಬ್ಯಾಂಕ್ ವಿಲ್ ಸಮ್ಟೈಮ್ಸ್ ಡೂ ದಿಸ್ ಆರ್ ADB ಅಂಥ ಆರ್ಗನೈಸೇಷನ್ಸ್ ಎಲ್ಲ ಇರ್ತಾರೆ, ಅವರು ಮಾಡಿಕೊಡ್ತಾರೆ ಇಂಥದ್ದು. BPACನೂ ಮಾಡಿದ್ದಾರೆ ಅಲ್ವಾ ಎಷ್ಟೊಂದು ಇಂಥದ್ದು ಇವ್ಯಾಲ್ಯೂಯೇಷನ್ ರಿಪೋರ್ಟ್ಸ್ ಎಲ್ಲ. ಸೊ ಗವರ್ಮೆಂಟ್ ವಿಲ್ ಆಸ್ಕ್ ಫಾರ್ ಇಟ್ ಆ್ಯಂಡ್ ವಾಟ್ ದೇ ಡೂ ವಿತ್ ಇಟ್ ದ್ಯಾಟ್ ಈಸ್ ಅ ಡಿಫ್ರೆಂಟ್ ಕ್ವೆಶ್ಚನ್. ಬಟ್ ಇದೆ ಅಂಥ ಸಿಸ್ಟಮ್ಸ್ ಇದೆ, ನಾವು ಯುಟಿಲೈಸ್ ಮಾಡಬೇಕು ಅವ್ರ ಹತ್ರ. ಇವಾಗ ನಮಗೆ ಕಾಮನ್ ಸಿಟಿಸನ್ಸ್ ಥರ ನಮಗೆ ಇನ್ಫಾರ್ಮೇಷನ್ ಇಲ್ಲ. ಇಂಥ ಇನ್ಸ್ಟಿಟ್ಯೂಷನ್ಸ್ಗೆ ಅಪ್ರೋಚ್ ಮಾಡಿ ಅವ್ರನ್ನ ಇನ್ವಾಲ್ವ್ ಮಾಡಿದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಡೂ ದಿಸ್. ಇನ್ಫ್ಯಾಕ್ಟ್ ಆ ಸರ್ಕಲಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್, ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹಾಕಬೇಕಾಗಿತ್ತು ನಾನು ಒಂದು ಇದು. ಅಲಾಂಗ್ ವಿತ್ ದಟ್ ದೇ ವುಡ್ ಬಿ ದ ಮೋಸ್ಟ್ ಕ್ರೂಷಿಯಲ್ people who would help you with the information. So what's the time now? 7, huh? Okay, then we should. Shall I introduce the exercise? Okay, now Salpa, I'll give you the break after I introduce this quickly. Okay. So ನಿಮಗೆ ಈ ಪಿಕ್ಚರು ಒಂದು ಸಿಚುವೇಶನ್, ಒಂದು ಕೇಸ್ ಅಂತ ಮಾಡಿದ್ದೀನಿ ನಾನು ಸುಮ್ಮನೆ. ಇಲ್ಲಿ ಇಟ್ಸ್ ನಾಟ್ ಅ ಸ್ಪೆಸಿಫಿಕ್ ಪ್ಲೇಸ್, ಯಾವುದೋ ಒಂದು ಕೆರೆ ಇದೆ, ಒಂದು ಇದು 9 ಡಿಫ್ರೆಂಟ್ ಪಾರ್ಟ್ಸ್ ಇದೆ ಇದರಲ್ಲಿ. ಓಕೆ, ಇದು ನಾವು ನಿಮಗೆ ಕೊಡ್ತೀವಿ, ನೀವು ಗ್ರೂಪ್ಸ್ ಮಾಡ್ಕೋಬೇಕು. ಒಂದು 5 ಗ್ರೂಪ್ಸ್ ಆಗುತ್ತೆ, ಒಂದು 10 ಪೀಪಲ್ ಈಚ್ ಗ್ರೂಪ್. ಗ್ರೂಪ್ಸ್ ಮಾಡಿ ಐ ವಿಲ್ ಗಿವ್ ಯು ಲೈಕ್
ಸಮ್ ಥಿಂಗ್ಸ್ ಟು ವರ್ಕ್ ಆನ್. ಇದರಲ್ಲಿ ನೀವು ಕೂತ್ಕೊಂಡು ಒಂದು ಆ್ಯಕ್ಷನ್ ಚಾರ್ಟ್ ಥರ ಕ್ರಿಯೇಟ್ ಮಾಡಬೇಕು. ಬಟ್ ಅದಕ್ಕೆ ಮುಂಚೆ ಸ್ಟೆಪ್ಸ್ ಇದೆ, ಏನೇನು ಮಾಡಬೇಕು ಅಂತ. ಸೊ ಫಸ್ಟು ನಿಮಗೆ ಇದು ಸಿಕ್ಕತ್ತೆ ಲೆಜೆಂಡು. ಅದು ಕೆರೆ ಇದೆ. ಆ ಕೆರೆಯಲ್ಲಿ ನೀರು ಒಂದು ಕಡೆಯಿಂದ ಒಳಗೆ ಬರ್ತಾಯಿದೆ, ಒಂದು ಕಡೆಯಿಂದ ಆಚೆ ಹೋಗ್ತಾ ಇದೆ. ಅಂಥ ಏರಿಯಾನೇ ಐ ಆಮ್ ಶ್ಯೂರ್ ಯು ವುಡ್ ಹವ್ ಸೀನ್ ಲಾಟ್ ಆಫ್ ಕೆರೆಸ್. ಆ್ಯಂಡ್ ಅದರಲ್ಲಿ ಪ್ಲಾಂಟ್ಸು, ಫಿಶಸ್ಸು, ಅದು ಆ್ಯನಿಮಲ್ಸ್ ಎಲ್ಲ ಇದೆ ಆ ಕೆರೆಯಲ್ಲಿ. ಆ್ಯಂಡ್ ಬಿ ಇಸ್ ಅ ಪಾರ್ಕ್. ಅದು ಕೆರೆ ಪಕ್ಕದಲ್ಲಿ ಲೈನಲ್ಲಿ ಇದು ಬಿ, ಸಾರಿ ಐ ಶುಡ್ ಯೂಸ್ ದಿಸ್, ಇದು ಪಾರ್ಕು. ಒಂದು ಗೇಟ್ ಇದೆ ಪಾರ್ಕ್ಗೆ. ಆಮೇಲೆ ಟ್ರೀಸ್ ಇದೆ, ಜಾಗಿಂಗ್ ಪಾತ್ ಇದೆ ಇಲ್ಲಿ, ಮತ್ತು ಕೂತ್ಕೊಳ್ಳೋಕ್ಕೆ ಬೆಂಚಸ್ ಇದೆ, ಅಂಥದ್ದೆಲ್ಲ ನೀವು ನೋಡಿರ್ತೀರ ಇಂಥ ಪಾರ್ಕು. ಆಮೇಲೆ ಸಿ ಇಸ್ ಲಾರ್ಜ್ ಆಫೀಸ್ ಆ್ಯಂಡ್ ಕಮರ್ಷಿಯಲ್ ಡೆವಲಪ್ಮೆಂಟ್ ಆನ್ ಲ್ಯಾಂಡ್ ಕನ್ವರ್ಟೆಡ್ ಫ್ರಮ್ ಅಗ್ರಿಕಲ್ಚರಲ್ ಲ್ಯಾಂಡ್ ಟು ಕಮರ್ಷಿಯಲ್ ಲ್ಯಾಂಡ್. ಓಕೆ. ಆ್ಯಂಡ್ ಅದು ಪಾರ್ಕಿಂಗ್ ಇದೆ ಅದರಲ್ಲಿ. ಆಮೇಲೆ ಸೈಟ್ ಇದು ಸಿ. ಓಕೆ. ಕಮರ್ಷಿಯಲ್ ಕಾಂಪ್ಲೆಕ್ಸ್ ಇದೆ ಇಂಥದ್ದು. ಅವ್ರಿಗೆ ಚೆನ್ನಾಗಿ ಲೇಕದು ವ್ಯೂನೂ ಸಿಕ್ಕತ್ತೆ. ಅವರವರೇ ಒಳಗೆ ಪಾರ್ಕಿಂಗ್ ಮಾಡ್ಕೊಂಡಿದ್ದಾರೆ, ಎಲ್ಲ ವ್ಯವಸ್ಥೆಗಳಿದೆ ಅವ್ರಿಗೆ. ಸೊ ಅವರು ಇದು ದೊಡ್ಡ ಕಮರ್ಷಿಯಲ್ ಕಾಂಪ್ಲೆಕ್ಸ್. ಇದೆಲ್ಲ ಮುಂಚೆ ಅಗ್ರಿಕಲ್ಚರ್ ಲ್ಯಾಂಡ್ ಇತ್ತು, ಅದನ್ನು ಕನ್ವರ್ಟ್ ಮಾಡಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಓಕೆ. ದಿಸ್ ಜಸ್ಟ್ ಅ ಸಜೆಸ್ಟಿವ್ ಇಮೇಜ್ ಅಂತ ಮಾಡಿದ್ದೀವಿ. ಸಾರಿ. ಡಿ ಇಸ್ ಅ ಗೇಟೆಡ್ ಕಮ್ಯುನಿಟಿ. ಗೇಟೆಡ್ ಕಮ್ಯುನಿಟಿ ಅಂತ ಗೊತ್ತಾ ನಿಮಗೆ ಎಲ್ಲರಿಗೂ? ಹಾಂ. ಆ್ಯಂಡ್ ಇದು ಗ್ರೀನ್ ಏರಿಯಾಸ್, ಎಮ್ಯುನಿಟೀಸ್, ಈಚ್ ಹೌಸ್ ಹ್ಯಾಸ್ ಇಟ್ಸ್ ಓನ್ ಪೂಲ್. ಅದು ಇಲ್ಲಿ. ಓಕೆ. ಸೊ ಇಂಡಿವಿಜುವಲ್ ಹೌಸಸ್, ಅವ್ರದ್ದೇ ಪಾರ್ಕಿಂಗ್ ಇದೆ, ಎಲ್ಲ ವ್ಯವಸ್ಥೆ ಒಳಗಡೆ. ಅವ್ರಿಗೆ ಆಚೆ ಕಡೆದು ಏನೂ ಬೇಕಾಗಿಲ್ಲ, ಅವ್ರಿಗೆ ಬಂದು ಹೋಗಿ ಮಾಡ್ತಾರೆ. ಮತ್ತು ಟ್ರಾಫಿಕ್ ಇರುತ್ತೆ ಈ ರೋಡಲ್ಲಿ. ಅವ್ರದ್ದು ಇಟ್ಸ್ ಎನ್ಕ್ಲೋಸ್ಡ್ ಏರಿಯಾ. E is a high-end apartment towers. ಅದು ಇದು ಈ ಕಡೆ ಇರೋದು ಹೈ-ಎಂಡ್ ಟಾಲ್ ಟವರ್ಸ್ ಇದೆ. ಅವ್ರಿಗೆ ವ್ಯೂ ಇದೆ ಲೇಕ್ಗೆ. ಮತ್ತು ಅವ್ರದ್ದು ಎಲ್ಲ ಒಳಗಡೆ ಪಾರ್ಕಿಂಗು, ಸ್ವಿಮ್ಮಿಂಗ್ ಪೂಲು, ಜಿಮ್ಮು, ಎಲ್ಲ ಫೆಸಿಲಿಟೀಸ್ ನೀವು ನೋಡಿರ್ತೀರ, ಅಂಥ ಫೆಸಿಲಿಟೀಸ್ ಇರುತ್ತೆ ಅವ್ರದ್ದು. ಓಕೆ, ಈ ಆಯಿತು. ಎಫ್ ಇಸ್ ಸ್ಟ್ರೀಟ್ ವೆಂಡರ್ಸ್. ಇದು ಪಾರ್ಕು ಎಂಟ್ರೆನ್ಸ್ ಹತ್ರ ಒಂದು ಬೆಳಗ್ಗೆ ಬರ್ತಾರೆ, ಜಾಗಿಂಗ್ ಬರ್ತಾರಲ್ಲ ಜನಗಳು, ಆವಾಗ ಅವರು ಏನಾದ್ರು ಜ್ಯೂಸು, ಫ್ರೂಟ್ಸು ಎಲ್ಲ ಮಾರೋಕ್ಕೆ ಬರ್ತಾರೆ. ಸಾಯಂಕಾಲನೂ ಬರ್ತಾರೆ. ಇಲ್ಲೆಲ್ಲ ಕಾರ್ ಪಾರ್ಕ್ ಮಾಡೋಕ್ಕೆ ಫುಟ್ಪಾತಲ್ಲಿ ಎಲ್ಲ ನಿಂತಿರ್ತಾರೆ ಅಂಥದ್ದು. ಅವರು ಒಂದು ಎಫ್. ಓಕೆ. ದೆನ್ ಜಿ ಇಸ್ ಇದು ಅರ್ಬನ್ ವಿಲೇಜ್ ಅಂತ ಅಂತಾರೆ ಇದಕ್ಕೆ. ಗ್ರಾಮ, ಒಂದು ಸಿಟಿ ಒಳಗೆ ಗ್ರಾಮ ಥರ. ಇವಾಗ ಮಾವಳ್ಳಿ, ಗುಟ್ಟಳ್ಳಿ ಅಂಥದ್ದೆಲ್ಲ ಇರುತ್ತಲ್ಲ, ನೋಡಿರ್ತೀರ. ಕಾಂಪ್ಯಾಕ್ಟಾಗೆ ಬಿಲ್ಡಿಂಗ್ಸ್ ಎಲ್ಲ ಟೈಟಾಗೆ ಇರುತ್ತೆ, ಸ್ಟ್ರೀಟ್ಸ್ ಎಲ್ಲ ಸ್ವಲ್ಪ ನ್ಯಾರೋ ಆಗಿರುತ್ತೆ. ಇದು ಗ್ರಾಮ. ಅದು ಎಕ್ಸ್ಟೆಂಡ್ ಆಗಿದೆ ಒಂಚೂರು, ಈ ಗ್ರೇ ಏರಿಯಾ ಇದೆಲ್ಲ ಎಕ್ಸ್ಟೆನ್ಷನ್ ಆಗಿರೋದು. ಒಂದು ಟೆಂಪಲ್ ಇದೆ ಅಲ್ಲಿ, ಒಂದು ಕಟ್ಟೆ ಇದೆ, ಗ್ರಾಮ ದೇವತಾ ಥರ. ಗ್ರಾಮದಲ್ಲಿ ಜಾತ್ರೆ ಎಲ್ಲ ಮಾಡ್ತಾರಲ್ಲ, ಫೆಸ್ಟಿವಲ್ಸು ಅಂಥದ್ದು. ಅದು ಸಾರಿ, ಕ್ಲೋಸ್ ನೆಟ್ ಹೌಸಸ್, ಕರೆಕ್ಟ್. ಸೊ ಅದು ಅಂಥ ಏರಿಯಾ ಇಲ್ಲಿ ಈ ಕಡೆ ಇರೋದು. ಓಕೆ. ದೆನ್ ಎಚ್, ಗಾರ್ಬೇಜ್, ಪೈಲ್ ಆಫ್ ಗಾರ್ಬೇಜ್. ಅಲ್ಲಿ ಕಾಣಿದ್ರೆ ನಿಮಗೆ ಒಂದು ಹಸು, 2 ಹಸು ಇದೆ, ಬರ್ಡ್ಸ್ ಬಂದಿರತ್ವೆ, ಅದನ್ನು ಫೀಡ್ ಮಾಡೋಕ್ಕೆ ಗಾರ್ಬೇಜ್ ಮೇಲೆ, ನಾಯಿಗಳು ಅಂಥದ್ದೆಲ್ಲ. ಜಸ್ಟ್ ಲೇಕ್ ಪಕ್ಕದಲ್ಲಿ. ಓಕೆ. ಗ್ರಾಮದ ಔಟ್ಸೈಡಲ್ಲಿ, ಲೇಕ್ ಪಕ್ಕದಲ್ಲಿ. ರೈಟ್. ದೆನ್ ಇದು ಈ ಕಡೆ, ಇದು ಎಲ್ಲ ವೆಟ್ಲ್ಯಾಂಡ್ ಏರಿಯಾ. ಇದು ಲೇಕ್ ಆ್ಯಕ್ಚುಲಿ ಇಷ್ಟು ದೊಡ್ಡದಾಗಿತ್ತು ಮುಂಚೆ. ಇದೆಲ್ಲ ಡ್ರೈ ಆಗಿಬಿಟ್ಟು ಸ್ವಲ್ಪ ನೀರು ಫ್ಲಡ್ ಆದರೆ, ಜಾಸ್ತಿ ನೀರು ಬಂದರೆ ಅಲ್ಲಿ ಬರುತ್ತೆ. ಅಲ್ಲಿ ಒಂದು ಬೋರ್ವೆಲ್ಸ್ ಎಲ್ಲ ಹಾಕಿ ಟ್ಯಾಂಕರ್ ಬಂದು ಅದನ್ನು ನೀರು ತೊಗೋತಾರೆ. ನೀವು ನೋಡಿರ್ತೀರ ಇಂಥ ಸ್ಥಿತಿ, ರೈಟ್. ಸೊ ಅದು ಆ ಕಂಡೀಷನ್ನು. ಓಕೆ. ಸೊ ಇದು ಅದು. ದೆನ್ ನೆಕ್ಸ್ಟ್ ಇಸ್ ಜೆ. ಇಟ್ ಈಸ್ ಒಂದು ಇಂಡಸ್ಟ್ರಿಯಲ್ ಏರಿಯಾ. ಇಂಡಸ್ಟ್ರಿ ಇದೆ, ವೇರ್ ಹೌಸಿಂಗ್ ಇದೆ. ಆ ಇಂಡಸ್ಟ್ರಿನಲ್ಲಿ ಏನಾದ್ರು ಯೂಸ್ ಮಾಡಿರೋದು ನೀರೆಲ್ಲ ಅವರು ಸಾಯಿಲ್ಗೆ ಆಚೆ ಕಡೆ ಬಿಟ್ಬಿಡ್ತಾರೆ, ಅದು ಬಂದು ಲೇಕ್ಗೆ ಸೇರುತ್ತೆ. ಅಂಥ ಕಂಡೀಷನ್ ಅದು.
ಓಕೆ, ಟ್ರಾಫಿಕ್ ಇದೆ, ಚೆನ್ನಾಗಿ ಆ್ಯಕ್ಸಸ್ ಇದೆ, ರೋಡ್ ಆ್ಯಕ್ಸಸ್ಸು ಎಲ್ಲ ಇದೆ ಅದಕ್ಕೆ. ಸೊ ಸರ್ವೈವ್ ಆಗ್ತಾಯಿದೆ, ಒಳ್ಳೆ ಏರಿಯಾನಲ್ಲಿದ್ದಾರೆ. ಬಟ್ ಇಂಥದ್ದೆಲ್ಲ ಆಗ್ತಾಯಿದೆ ಇಲ್ಲಿ ಅಂತ. ಸೊ ಇದು 9 ಕಂಡೀಷನ್ಸ್ ಇದೆ. ಹೀಗೆ ಇದನ್ನು ನಾವು ಇಟ್ಕೊಂಡು ಗ್ರೂಪ್ಸ್ ಮಾಡಿ ಒಂದು ಪ್ಲ್ಯಾನ್ ಹಾಕಬೇಕು. ಏನೇನು ಮಾಡೋಣ, ಹೇಗೆ ಈ ಪ್ರಾಸೆಸ್ ಮಾಡೋಣ, ಯಾರ್ಯಾರನ್ನ ಸೇರೋಣ, ಎಲ್ಲರನ್ನೂ ಹೇಗೆ ಇನ್ಕ್ಲೂಡ್ ಮಾಡೋಣ. ಫಸ್ಟ್ ಆಫ್ ಆಲ್ ಯಾರ್ಯಾರು ಇನ್ಕ್ಲೂಡ್ ಆಗಬೇಕು, ನೆಕ್ಸ್ಟು ಎಲ್ಲರನ್ನೂ ಹೇಗೆ ಸೇರಿಸಿ ಹೇಗೆ ಪ್ಲ್ಯಾನ್ ಮಾಡೋಣ ಅಂತ. ಅದನ್ನು ನಾನು ಆಮೇಲೆ ನೀವು ಬಂದಮೇಲೆ, ಬ್ರೇಕಿಂದ ಬಂದಮೇಲೆ ಹೇಳ್ತೀನಿ ಏನು ಇನ್ಸ್ಟ್ರಕ್ಷನ್ಸು ಏನೇನು ಮಾಡಬೇಕು ಅಂತ. ಓಕೆ, ಸೊ ವಿಲ್ ಡೂ ಸ್ಮಾಲ್ ಗ್ರೂಪ್ಸ್.